Hi friends, I am Herdal Thimmareddy, Sadhana Academy YouTube channel ವತಿಯಿಂದ. Today we have to discuss another new topic. ಇವತ್ತು ನಾವು ಒಂದು ಹೊಸ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. So that is also helpful for your competitive examinations regarding GPSTR or any other CETs. So the topic is the sentence. ಸೊ ಸೆಂಟೆನ್ಸ್ಗಳ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ವಾಟ್ ಕೈಂಡ್ ಆಫ್ ಸೆಂಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲೀಷಲ್ಲಿ ಯಾವ್ದು ಇದೆ ನೋಡಿ. ಯೂಶಲಿ ಸೆಂಟೆನ್ಸಸ್ ಆರ್ ಜನರಲಿ ಕ್ಲಾಸಿಫೈಡ್ ಇಂಟು 4 kinds. ನಾವು ಎಷ್ಟು ಟೈಪ್ಸ್ ಆಗಿ ಅಥವಾ ಎಷ್ಟು ಕೈಂಡ್ಸ್ ಆಗಿದೆ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ ಅಂದರೆ, ಸೊ ಜನರಲಿ ವಿ ಆರ್ ಕ್ಲಾಸಿಫೈಡ್ ಇಂಟು 4 kinds. ಯಾಕೆ? ಸೊ ಈಚ್ ಟೈಪ್ ಹ್ಯಾಸ್ ಇಟ್ಸ್ ಓನ್ ಪರ್ಪಸ್ ಟು ಸರ್ವ್ ಇಟ್. ಪ್ರತಿಯೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗೂ ದೇ ಇಸ್ ಎ ಪರ್ಟಿಕ್ಯುಲರ್ ಪರ್ಪಸ್, ವಿ ಹ್ಯಾವ್ ಟು ಯೂಸ್ ಇಟ್. ಅದನ್ನು ಒಂದು ನಿರ್ದಿಷ್ಟ ಕಾರಣಕ್ಕೆ ನಾವು ಬಳಸ್ತೀವಿ. ಹಾಗಾಗಿ ಸೊ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳನ್ನು ನಾವು ಸ್ಟಡಿ ಮಾಡುವಾಗ ವಾಟ್ ಈಸ್ ದ ಪರ್ಪಸ್ ಬಿಹೈಂಡ್ ದಿ ಸೆಂಟೆನ್ಸ್, ಅದನ್ನು ಬಳಸ್ತಿದ್ದೀವಿ ಅಂದರೆ ಅದರ ಉದ್ದೇಶ ಏನಿದೆ ಅಂದಾಗ ಸೊ ಆ ಥರ ಟೈಪ್ ಆಫ್ ಸೆಂಟೆನ್ಸನ್ನು ನಾವು ಫಾಲೋ ಮಾಡಬೇಕು. ಹಾಗಾದರೆ ವಾಟ್ ಆರ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಸೆಂಟೆನ್ಸಸ್ ಇನ್ ಇಂಗ್ಲೀಷ್? Usually in generally we have say 4 kinds. 4 ಇದೆ. That first one is assertive, and second one is interrogative, third one is exclamatory, and fourth one is imperative. And sometimes in some grammar books we have seen that is the fifth one, optative sentence. So I think that is in rare cases. So these are mainly we have classified these 4 kinds of sentences. ನೋಡಿ, ಟೈಪ್ಸ್ ಆಫ್ ಸೆಂಟೆನ್ಸಸ್ ಬೇರೆ ಇದೆ. ಸೊ ಅದು ಐ ಥಿಂಕ್ ಬೇಸಿಕ್ ಜನರಲ್ ಇಂಗ್ಲೀಷಲ್ಲಿ ಆ ಥರದ ಕ್ವಶನ್ಸ್ ನಿಮಗೆ ದೆನ್ ನೆವರ್ ಅಪಿಯರ್ ಆಗಿಲ್ಲ, ಅದು ಬರೋದಿಲ್ಲ. ಸೊ ಬಟ್ ಇನ್ ಆಪ್ಷನಲ್ ಪೇಪರ್ 2 ಇಂಗ್ಲೀಷ್ ಇದೆಯಲ್ಲ, ದಟ್ ಈಸ್ ಅ ಕಂಪಲ್ಸರಿ. ಟೈಪ್ಸ್ ಆಫ್ ಸೆಂಟೆನ್ಸ್ ಇದೆ: ಸಿಂಪಲ್, ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್. ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಕಾಂಪ್ಲೆಕ್ಸ್, ದಟ್ ಈಸ್ ದ ಟೈಪ್ಸ್ ಆಫ್ ಸೆಂಟೆನ್ಸಸ್. ಅನದರ್ ಟಾಪಿಕ್ ಅದು. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಅನಾಲಿಸಿಸ್ ಆಫ್ ಎ ಸೆಂಟೆನ್ಸಸ್ಸನ್ನು ಮಾಡುವಾಗ. ಸೊ ಹಾಗಾದರೆ ಟುಡೇ ವಿ ಹ್ಯಾವ್ ಟು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೀಸ್ 4 kinds ಆಫ್ ಸೆಂಟೆನ್ಸಸ್. ಅಸರ್ಟಿವ್ ಅಂದ್ರೇನು, ಇಂಟ್ರಾಗೇಟಿವ್ ಅಂದ್ರೇನು, ಎಕ್ಸ್ಕ್ಲಾಮೇಟರಿ ಅಂದ್ರೇನು, ಇಂಪೆರೇಟಿವ್ ಅಂದರೆ ಏನು, ಯಾವುದ್ಯಾವುದಕ್ಕೆ ನಾವು ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಈ ಥರದ್ದು ಒಂದು ಪ್ರಶ್ನೆ ಬರುತ್ತೆ, ನಿಮಗೆ 1 ಅಂಕದ ಪ್ರಶ್ನೆ ಕೇಳ್ತಾರೆ. ಏನು? ಸೊ ಐಡೆಂಟಿಫೈ ದಿ ಟೈಪ್ ಆಫ್ ಸೆಂಟೆನ್ಸ್ ಆದರೂ ಕೇಳ್ಬೋದು, ಅಥವಾ ದಟ್ ಸೆಂಟೆನ್ಸ್ ಈಸ್ ಅಂತ ಕೇಳಿ ಆಪ್ಷನ್ಸ್ ಕೊಡ್ತಾರೆ. ಆಗ ನೀವು ಆಪ್ಷನನ್ನು ಹುಡುಕಬೇಕಾಗುತ್ತೆ. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಾಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್? ಎಸ್ ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು? ಎನಿ ಸೆಂಟೆನ್ಸ್ ಮೇಕಿಂಗ್ ಎನ್ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ಸ್. ನೋಡಿ, ಯೂಶಲಿ ಅಸರ್ಟಿವ್ ಸೆಂಟೆನ್ಸ್, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡಿಕ್ಲರೇಟಿವ್ ಅಂತಲೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ ತಕ್ಷಣ ದಟ್ ಈಸ್ ಎ ಡಿಕ್ಲರೇಷನ್ಸ್ ಅಂತ. ಹಾಗಾಗಿ ಅದಕ್ಕೆ ಗೊಂದಲ ಒಳಗಾಗಬೇಡಿ. ಅಸರ್ಟಿವ್ ಸೆಂಟೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ಮೀನ್ಡ್ ಬೈ ಅಸರ್ಟಿವ್ ಅಂದರೆ, ದಿಸ್ ಈಸ್ ದ ಎಕ್ಸ್ಪ್ಲನೇಷನ್. ಎನಿ ಸೆಂಟೆನ್ಸ್ ಮೇಕಿಂಗ್ ಎನ್ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ ಫಾಲ್ಸ್ ಇನ್ ದ ಕೆಟಗರಿ, ಆ ಥರ ಇರ್ತಕ್ಕಂಥ ಸೆಂಟೆನ್ಸ್ಗಳು ದಟ್ ಫಾಲ್ಸ್ ಇನ್ ದ ಕೆಟಗರಿ ಆಫ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಬರುತ್ತೆ. ಅಂದರೆ ಅಸರ್ಷನ್ ಆರ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಐದರ್ ಅಫರ್ಮೇಟಿವ್ ಆರ್ ನೆಗೆಟಿವ್. ದ ಸೆಂಟೆನ್ಸ್ ಮೇ ಬಿ ಅಫರ್ಮೇಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಸೆಂಟೆನ್ಸ್. ಅದು ಅಫರ್ಮೇಟಿವ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಸೆಂಟೆನ್ಸ್ ಆದರೂ ಆಗಿರ್ಬೋದು. ಅವೆಲ್ಲ ಕೆಟಗರೈಸ್ಡ್ ಯಾವ ಕೈಂಡ್ಸಲ್ಲಿ ಬರುತ್ತೆ? ದಟ್ಸ್ ಕಮ್ಸ್ ಅಂಡರ್ ಅಸರ್ಟಿವ್. ಎಸ್, ಗೋ ಫಾರ್ ದಿ ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಎಕ್ಸಾಂಪಲ್ಸ್ ಎಲ್ಲ ಇದ್ದೀನಿ. ಮ್ಯಾನ್ ಈಸ್ ಮಾರ್ಟಲ್, ಮ್ಯಾನ್ ಈಸ್ ಮಾರ್ಟಲ್ ಇಸ್ ನೋಡಿ ಸ್ಟೇಟ್ಮೆಂಟ್. ಅಸರ್ಷನ್ಸ್, ಸ್ಟೇಟ್ಮೆಂಟ್ಸ್ ಎಲ್ಲನೂ ಸಮೇತ ಇಟ್ಸ್ ಕಮ್ಸ್ ಅಂಡರ್ ಅಸರ್ಟಿವ್. ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಅಸರ್ಟಿವ್ ಸೆಂಟೆನ್ಸ್. ಸ್ಟೇಟ್ಮೆಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಯೂಶಲಿ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ, ದಟ್ಸ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಇದು ಒಂದು ಕ್ಲೂ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ. ಅಸರ್ಟಿವ್ ಸೆಂಟೆನ್ಸ್ ನೋಡಿ, ಯಾವುದೇ ಸೆಂಟೆನ್ಸನ್ನು ಬರೆದಾಗ ಇಟ್ ರಿಕ್ವೈರ್ಸ್ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಬೇಕಾಗುತ್ತೆ, ಎಂಡ್ಸ್ ವಿತ್ ಫುಲ್ ಸ್ಟಾಪಿಂದ ಆಗುತ್ತೆ. ಅದು ಅಂತಂದರೆ ಸ್ಟೇಟ್ಮೆಂಟ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಅಸರ್ಟಿವ್. ನೋಡಿ, ಮ್ಯಾನ್ ಈಸ್ ಮಾರ್ಟಲ್. ಕ್ರಿಯೇಷನ್ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ ಆಫ್ ಗಾಡ್. ಕ್ರಿಯೇಷನ್ ಈಸ್ ಎ ವಂಡರ್ಫುಲ್ ಆ್ಯಕ್ಟ್ ಆಫ್ ಗಾಡ್ is another statement, that is an assertive. Antarctica is also called the white continent. This is also a statement.
ಅಂಟಾರ್ಟಿಕಾ ಈಸ್ ಆಲ್ಸೋ ಕಾಲ್ಡ್ ದಿ ವೈಟ್ ಕಾಂಟಿನೆಂಟ್ ಅಂತ ಕರಿತೀವಿ. ಅಂಟಾರ್ಟಿಕಾವನ್ನು ನಾವು ಬಿಳಿಯ ಖಂಡ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಟೈಪ್ ಆಫ್ ದಿ ಸೆಂಟೆನ್ಸಸ್ ವಿಚ್ ಫಾಲ್ಸ್ ಅಂಡರ್ ದಿ ಅಸರ್ಟಿವ್ ಸೆಂಟೆನ್ಸ್ ಕ್ಯಾಟಗರಿ. ಆ ಅಸರ್ಟಿವ್ ಸೆಂಟೆನ್ಸ್ನ ಕ್ಯಾಟಗರಿನಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಅಫರ್ಮೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಸೊ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಐದರ್ ಅಫರ್ಮೇಟಿವ್ ಆರ್ ನೆಗೆಟಿವ್. ಅಫರ್ಮೇಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ನೋಡಿ, ಅಫರ್ಮೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂತ ನೋಡಿ. ಅಫರ್ಮೇಟಿವ್ನಲ್ಲಿ ಏನು ಬರುತ್ತೆ? ಅಂಟಾರ್ಟಿಕಾ ರೀಸನ್ಸ್ ಅಬೌಂಡ್ ಇನ್ ಕ್ರಿಯೇಚರ್ಸ್ ಲೈಕ್ ಸೇಲ್ಸ್ ಆ್ಯಂಡ್ ಪೆಂಗ್ವಿನ್ಸ್. ನೋಡಿ, ಅಂಟಾರ್ಟಿಕಾ ರೀಸನಲ್ಲಿ ನಾವು ಏನು ಕಾಣ್ತೀವಿ? ನಂಬರ್ ಆಫ್ ದಟ್ ಈಸ್ ದ ಕ್ರಿಯೇಚರ್ಸ್ ಲೈಕ್ ಸೇಲ್ಸ್ ಆ್ಯಂಡ್ ಪೆಂಗ್ವಿನ್ಸ್. ಪೆಂಗ್ವಿನ್ ಮತ್ತು ಸೀಲ್ಸನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ಆನ್ affirmative sentence. Then the Himalayas have the highest mountain ranges in the world. ನೋಡಿ, ಕ್ವಶನ್ ಟ್ಯಾಗಲ್ಲೆಲ್ಲ ನಿಮಗೆ ನೆನಪಾಗ್ಬಿಡುತ್ತೆ. ಅಫರ್ಮೇಟಿವ್, ಪಾಸಿಟಿವ್, ನೆಗೆಟಿವ್ ಅಂತ. ಸೊ ದಟ್ ಈಸ್ ಕಾಲ್ಡ್ ಆನ್ ಅಫರ್ಮೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಅದನ್ನೇ ನಾವು ಕೇಳ್ತಕ್ಕಂಥದ್ದು. ಸೊ ದ ಹಿಮಾಲಯಾಸ್ ಹ್ಯಾವ್ ದಿ ಹೈಯೆಸ್ಟ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಫರ್ಮೇಟಿವ್. ದೆನ್ ಗೋ ಫಾರ್ ದಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ನೆಗೆಟಿವ್ ಅಂದರೆ ಹೆಂಗೆ ನೋಡಿ? ಯೂಶಲಿ ವಿ ಕ್ಯಾನ್ ಸೇ the sun rises in the east. This is an affirmative sentence. ನೋಡಿ, the sun rises in the east ಅಂದರೆ that is an affirmative. If you say the sun does not rise in the west, ನೋಡಿ, the sun does not rise in the west. ಯಾವತ್ತಾದರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನಾ? ನೋ. ಸೊ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಸ್ಟೇಟ್ಮೆಂಟ್. ದ ಸನ್ ಡಸ್ ನಾಟ್. ನೋಡಿ, ನಾವು when I started the session 1, so I clearly told you. So the indication of the negative terms. So this is the negative term is there, not is there. So that shows it is a negative statement. ಹಾಗಾಗಿ ಅಸರ್ಟಿವ್ ಸೆಂಟೆನ್ಸಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂದರೆ ಈ ಥರ ಇರುತ್ತೆ. ದ ಸನ್ ಡಸ್ ನಾಟ್ ರೈಸ್ ಇನ್ ದ ವೆಸ್ಟ್. ಆ್ಯಂಡ್ ಗೋ ಫಾರ್ ದಿ ಅನದರ್ ಎಕ್ಸಾಂಪಲ್. ನೋ ವರ್ಕ್ ಈಸ್ ಸ್ಮಾಲ್ ಫಾರ್ ಎ ಸಿನ್ಸಿಯರ್ ವರ್ಕರ್. ಡೋಂಟ್ ವಾಂಟ್ ಎನಿ a large number of works. So it means the word no is there. No, it gives a sense of negative. It is called a negative statement. No work is small for a sincere worker. So it is an example. ಈ ಥರ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ. ಅಥವಾ he doesn't want to become a engineer. He doesn't want to become a engineer. ಇಂಜಿನಿಯರಿಂಗ್ ಆಗಿ ಇಷ್ಟ ಇಲ್ಲ. ಎಸ್, ಇಟ್ ಈಸ್ ಕಾಲ್ಡ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಈ ಥರದ್ದು. ಅಥವಾ ಐ ಡೋಂಟ್ ವಾಂಟ್ ಟು ಲೈಕ್ ಈಟ್ ಚಾಕ್ಲೇಟ್ಸ್. ಐ ಡೋಂಟ್ ವಾಂಟ್ ಟು ಈಟ್ ಲೈಕ್ ಚಾಕ್ಲೇಟ್ಸ್. ನನಗೆ ಚಾಕ್ಲೇಟ್ ತಿನ್ನೋದು ಇಷ್ಟ ಇಲ್ಲ. ದೀಸ್ ಆರ್ ದಿ ಸೆಂಟೆನ್ಸಸ್ ಕಮ್ಸ್ ಅಂಡರ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ದೋಸ್ ಆರ್ ಕಾಲ್ಡ್ ಇನ್ ದ ಅಸರ್ಟಿವ್ ಫಾರಮ್. ಯಾವುದರಲ್ಲಿದೆ ಅವೆಲ್ಲ? ಅಸರ್ಟಿವ್ ಸೆಂಟೆನ್ಸಲ್ಲಿ ಇದ್ದಾವೆ. ಈ ಥರ ಸೆಂಟೆನ್ಸ್ಗಳನ್ನು ನಂಬರ್ ಆಫ್ ಎಕ್ಸಾಂಪಲ್ಸ್ ವೈಲ್ ಯು ಆರ್ ರೀಡಿಂಗ್ ಇನ್ ಎನಿ ಟೆಕ್ಸ್ಟ್ ಬುಕ್ ವಿ ಕ್ಯಾನ್ ಫೌಂಡ್ ಇಟ್. ಅವೆಲ್ಲ ಸಿಗ್ತವೆ. ಅವನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ಗೋ ಫಾರ್ ದಿ ಸೆಕೆಂಡ್ ಕೈಂಡ್. ಎರಡನೇದಕ್ಕೆ ಹೋಗೋಣ. ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ನೋಡಿ, ದ ವರ್ಡ್ ಇಟ್ ಸೆಲ್ಫ್ ಎಕ್ಸ್ಪ್ಲೈನ್ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್. ದ ವರ್ಡ್ ಇಟ್ ಸೆಲ್ಫ್ ಎಕ್ಸ್ಪ್ಲೈನ್ ಮಾಡುತ್ತದೆ. ಇಂಟ್ರಾಗೇಟಿವ್. ಇಂಟ್ರಾಗೇಷನ್ ಅಂತಾರೆ. ವಾಟ್ ಈಸ್ ಮೀನ್ ಬೈ ಇಂಟ್ರಾಗೇಟ್ ಮಾಡುತ್ತಾರೆ ಅಂತ ಏನದು? ಎಸ್, ನೋಡಿ, ದೇ ಆರ್ ಆಸ್ಕಿಂಗ್ ನಂಬರ್ ಆಫ್ ಕ್ವಶನ್ಸ್. ಇಂಟ್ರಾಗೇಷನ್ ಅಂದರೆ ನಿಮ್ಮನ್ನು ಕ್ವಶನ್ಸ್ ಮಾಡೋದು. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮೀನ್ಸ್ ಯೂಶಲಿ ಯು ನೋ ದಟ್ ದ ಸೆಂಟೆನ್ಸ್ ವಿಚ್ ಆಸ್ಕ್ ಎ ಕ್ವಶನ್. ಏನು ಮಾಡಬೇಕು? ಕ್ವಶನ್ ಇರುತ್ತೆ. ದ ಸೆಂಟೆನ್ಸ್ ವಿಚ್ ಆಸ್ಕ್ ಎ ಕ್ವಶನ್ ಈಸ್ ಆನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೌ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ವೆದರ್ ದಿ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಆರ್ ನಾಟ್? ಎಸ್, ದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಆಲ್ವೇಸ್ ಎಂಡ್ಸ್ ವಿತ್ ಎ ಕ್ವಶನ್ ಮಾರ್ಕ್. ನೋಡಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೇ ಇಟ್ಸ್ ಆಲ್ವೇಸ್ ಎಂಡ್ಸ್ ವಿತ್ ಎ full stop, not a full stop, always ends with a question mark. ಇಂಟ್ರಾಗೇಟಿವ್ ಅಂದ್ರೇ ಕ್ವಶನ್ ಮಾರ್ಕಲ್ಲಿ ಇರುತ್ತೆ. ಫುಲ್ ಸ್ಟಾಪಲ್ಲಿ ಯಾವುದರಲ್ಲಿರುತ್ತೆ? ದಟ್ ಈಸ್ ಇನ್ ದ ಅಸರ್ಟಿವಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಸೊ ದಿಸ್ ಈಸ್ ದ ಕ್ಲೂ. ಈ ಕ್ಲೂ ಹುಡುಕ್ಬಿಟ್ರೆ ವಿಚ್ ನಿಮಗೆ ಎಕ್ಸಾಮಲ್ಲಿ ಇದನ್ನೇ ಕ್ವಶನ್ ಮಾರ್ಕ್ ಕೊಟ್ಟು ಯಾವುದು ಐಡೆಂಟಿಫೈ ಮಾಡೋಂತ ಕೇಳೋದು ರೇರ್ ಕೇಸಸ್. ಆ ಥರ ಕೇಳಲ್ಲ. ಬಟ್ ವೈಲ್ ಯು ರೀಡಿಂಗ್ ದಿ ಸೆಂಟೆನ್ಸ್, ನೀವು ಸೆಂಟೆನ್ಸ್ ಓದಿದ ತಕ್ಷಣ ಅಲ್ಲಿ ಗೊತ್ತಾಗಬೇಕು ನಿಮಗೆ ಪಂಕ್ಚುಯೇಷನ್. ಅದೊಂದು ಟಾಪಿಕ್ ಇದೆ, ಪಂಕ್ಚುಯೇಷನ್. ವೆದರ್ ದಿ ಸೆಂಟೆನ್ಸ್ ನೀಡ್ ಎ ಫುಲ್ ಸ್ಟಾಪ್ ಆರ್ ಕ್ವಶನ್ ಮಾರ್ಕ್ ಆರ್ ಎಕ್ಸ್ಕ್ಲಾಮೇಟರಿ ಅನ್ನೋದು ನಿಮಗೆ ಅರ್ಥ ಆಗಬೇಕದು. ಅರ್ಥ ಆದರೆ ಅವ್ರು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ ಎನಿ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ವೇರ್ ಆರ್ ಯು ಕಮ್ ಫ್ರಮ್ ಅಂತ ಕೊಟ್ಟು ಕ್ವಶನ್ ಮಾರ್ಕ್ ಹಾಕ್ದಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂದರೆ ಐದರ್ ಯು ಆರ್ ಡಿಕ್ಲೇರ್ ಇಟ್ ಈಸ್ ಅನ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಅಂತ ಕೊಡ್ತೀರಾ? ನೋ, ಇಟ್ಸ್ ಕ್ವೈಟ್ ರಾಂಗ್. ಸೊ ಡಿಪೆಂಡ್ ಅಪಾನ್ ದಿ ಪಂಕ್ಚುಯೇಷನ್. ಯಾವ ಪಂಕ್ಚುಯೇಷನ್ ಮಾರ್ಕ್ ಬೇಕಲ್ಲಿ.
If generally in a textbook we find where we find a question mark, you can easily identify that is the interrogative sentence. Interrogative anta gottagutte. Interrogative sentence alli there are two types. ನೋಡಿ interrogative ನಲ್ಲಿ two types ನೆನಪಿಟ್ಕೊಳ್ಳಿ. One is WH questions. ಒಂದೇದು ಯಾವುದು WH. It means the question begins with WH word. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್ನು? WH ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ ಭಾಳ ಇದೆ. ನೀವು ಏನು, ವೇರ್ ಆರ್ ಯು ಗೋಯಿಂಗ್, ವೈ ಡು ಯು ಕಮ್ ಟು ಕ್ಲಾಸ್ ಲೇಟ್, ಸೊ ಲೈಕ್ ದಸ್ಟ್ ಓನ್ಲಿ ದ ಕ್ವಶನ್ಸ್ ಬಿಗಿನ್ ವಿತ್ WH ವರ್ಡ್. ದಟ್ ಈಸ್ ದ ಕೆಟಗರಿ ಒನ್ ಟೈಪ್. ಅನದರ್ ಟೈಪ್ ಏನಿದೆ, ಯೂಶಲಿ ವಿ ಕಾಲ್ ಇಟ್ ಆ್ಯಸ್ SR ಟೈಪ್, ಎಸ್ ಆರ್ ನೋ ಅಂದರೆ SR ನೋ ಕ್ವಶನ್ಸ್ ಅಂತಲೂ ಕರಿತೀವಿ. ಆಲ್ಸೋ ಕಾಲ್ಡ್ ಆ್ಯಸ್ ದ ಕ್ವಶನ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್. ಅಂದರೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆದರೆ ಏನಾಯಿತು, ದೋಸ್ ಆರ್ ಕಾಲ್ಡ್, ಇಟ್ ರಿಕ್ವೈರ್ಸ್ ದಿ ಆನ್ಸರ್ ಐದರ್ ಎಸ್ ಆರ್ ನೋ. ಅದಕ್ಕೆ ಉತ್ತರ ಏನಿರುತ್ತೆ, ನೀವು ಎಸ್ ಅಂತ ರಿಪ್ಲೈ ಮಾಡ್ಬೋದು ಅಥವಾ ನೋ ಅಂತ ರಿಪ್ಲೈ ಮಾಡ್ಬೋದು. ಇದನ್ನು ಇಲ್ಲೇ ಚೆನ್ನಾಗಿ ತಿಳ್ಕೊಳ್ಳಿ. ವೈಲ್ ಡೂಯಿಂಗ್ ಇನ್ ಅ ರಿಪೋರ್ಟೆಡ್ ಸ್ಪೀಚ್, ಎಸ್ಪೆಷಲಿ ಫಾರ್ ದಿ ಪೇಪರ್ ಟು ಇಂಗ್ಲೀಷ್ ಬರೆಯೋರಿಗೆ ಇದರ ಕಾನ್ಸೆಪ್ಟ್ ಕ್ಲಿಯರಾಗಿರಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಒಂದು WH, ಇನ್ನೂ ಒಂದು ದ ಕ್ವಶನ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್, ಎಸ್ ಆರ್ ನೋ. ಇವೆರಡನ್ನು ನೆನ್ಪಿಟ್ಕೊಳ್ಳಿ. ಎಸ್ ಆರ್ ನೋಗೆ ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು. ಹೆಂಗೆ, ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್? ನೋಡಿ, ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್? ಈ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡ್ತೀರಾ? ಆನ್ಸರ್ ಏನು ಬರುತ್ತೆ? ಐದರ್ ಯು ಸೇ ಎಸ್ ಆರ್ ನೋ. ಈಗ ಎಸ್ ಅನ್ಬೋದು, ಇಲ್ಲಾಂದ್ರೆ ನೀವು ನೋ ಅನ್ಬೋದು. ನೆಕ್ಸ್ಟ್, ಡು ಯು ವಾಂಟ್ ಎಕ್ಸ್ಟ್ರಾ ಕ್ಲಾಸ್? ನಿಮಗೆ ಎಕ್ಸ್ಟ್ರಾ ಕ್ಲಾಸ್ ಬೇಕಾ? ಡು ಯು ವಾಂಟ್ ಎಕ್ಸ್ಟ್ರಾ ಕ್ಲಾಸ್? ಐದರ್ ಯು ಸೇ ಎಸ್ ಆರ್ ಇಫ್ ಯು ಬೋರಿಂಗ್ ಯು ಸೇ ನೋ. ಇಲ್ಲ ಚೆನ್ನಾಗಿದೆ ಸರ್, ಇನ್ನೊಂದು ಕ್ಲಾಸ್ ಮಾಡಿ ಅನ್ಬೋದು. ಇಲ್ಲ ಸರ್ ಇಟ್ಸ್ ಗೆಟ್ ಬೋರಿಂಗ್, ಬೋರ್ ಆಗ್ತಿದೆ, ಯು ಕ್ಯಾನ್ ಸೇ ನೋ ಅನ್ಬೋದು. ಅಂದರೆ ದ ಆನ್ಸರ್, ಎಕ್ಸ್ಪೆಕ್ಟೆಡ್ ಆನ್ಸರ್ ಮೇ ಬಿ ಐದರ್ ಎಸ್ ಆರ್ ನೋ. ಎಸ್ ಅನ್ಬೋದು, ನೋ ಅನ್ಬೋದು. ಹಾಗಾಗಿ ದೋಸ್ ಆರ್ ದಿ ಸೆಂಟೆನ್ಸಸ್ ವಿ ಕಾಲ್ಡ್ ಆ್ಯಸ್ ಎಸ್ ಆರ್ ನೋ. ದ ಎಕ್ಸಾಂಪಲ್ಸ್ ಆಲ್ಸೋ ನೋಡಿ ಅದೇ ಕ್ಯಾಟಗರಿನಲ್ಲಿದೆ. ಎಕ್ಸಾಂಪಲ್ 1, ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್? ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್? ಐದರ್ ಯು ವಾಂಟ್ ಇಟ್. ವಾಟ್ ಈಸ್ ಮೈ ರಿಪ್ಲೈ? ಐದರ್ ಸೇ ಐ ಎಸ್ ಆರ್ ನೋ. ನನಗೆ ಬೇಕಿತ್ತು ಎಸ್ ಅಂತೀನಿ, ಬೇಡ ಅಂದರೆ ಐ ಸೇ ನೋ. ಸೊ ಡಿಡ್ ಯು ಹ್ಯಾವ್ ಎ ಲಾಂಗ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್? ಎಸ್ ಐ ವಾಂಟ್. ನೋಡಿ, ಬೇಕು ಅಂದಾಗ ಅಂತೀವಿ, ನೋ ಐ ಡೋಂಟ್, ನನಗೆ ಬೇಡ ಅಂತ. ಸೊ ಸಿ ಫಾರ್ ದಿ ಅನದರ್ ಎಕ್ಸಾಂಪಲ್ಸ್. ಹ್ಯಾವ್ ಯು ಸೀನ್ ಎನಿ ಫಿಲಮ್ ಡೈರೆಕ್ಟೆಡ್ ಬೈ ಪ್ರಶಾಂತ್ ನೀಲ್? Have you seen any film directed by Prashant Neel? What is your answer? Yes, either you say yes or you say no. Sir, ನೋಡಿದ್ದೀನಿ, ಎಸ್ ಅಂತೀರಿ. ನೋಡಿಲ್ಲ ಅಂದರೆ ಇಲ್ಲ. ಸೊ ವಾಟ್ ಟೈಪ್ ಆಫ್ ಬರುತ್ತಿದ್ದು? ಇಟ್ ಈಸ್ ಆನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂಡರ್ ದಿ ಸಬ್ ಕ್ಯಾಟಗರೈಸ್ ಮಾಡಿದರೆ ಇಂಟ್ರಾಗೇಟಿವ್ನಲ್ಲಿ ಯಾವುದು? ಇಟ್ ಈಸ್ ಎ ಕ್ವಶನ್ಸ್ ಬಿಗಿನಿಂಗ್ ವಿತ್ ಹೆಲ್ಪಿಂಗ್ ವರ್ಬ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎಸ್ ಆರ್ ನೋ ಕ್ವಶನ್. ಎಸ್ ಅಂತೀವಿ, ಇಲ್ಲ ಅಂದರೆ ನೋ ಅಂತೀವಿ. Go for the third one. Where can we get Sadhana e-magazine? ನಮಗೆ ಸಾಧನ e-magazine ಎಲ್ಲಿ ಸಿಗುತ್ತೆ? ಇದಕ್ಕೆ ಎಸ್ ಅನ್ನೋಕ್ಕೆ ನೋ ಅನ್ನೋದಕ್ಕೆ ಬರುತ್ತಾ? ನೋ. ಇಟ್ ರಿಕ್ವೈರ್ಸ್ ಎ ಸ್ಪೆಸಿಫಿಕ್ ಆನ್ಸರ್. ನೋಡಿ, ಇದಕ್ಕೆ ಒಂದು ಸ್ಪೆಸಿಫಿಕ್ ಉತ್ತರ ಬೇಕು. ಸೊ ಆನ್ ದ ಟೈಮ್ ವಿ ಆಸ್ಕ್ WH ಕ್ವಶನ್ಸ್. WH ಅನ್ನು ಕೇಳ್ತೀವಿ. ಹಾಗಾದ್ರೆ ಇದೇನಾಯಿತು? ಇಟ್ ಫಾಲ್ಸ್ ಅಂಡರ್ ದಿ ಕ್ಯಾಟಗರಿ 1. ಇಟ್ ಈಸ್ ಅನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂಡರ್ ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇಟ್ ಈಸ್ ಎ ಟೈಪ್ 1. It is a type 1. Type 1 means the questions start with WH word. WH word ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪ್ರಶ್ನೆಗಳನ್ನು ಇದ್ದಾಗ ಇವೆಲ್ಲನೂ ನಾವು ವಿ ಟ್ರೀಟೆಡ್ ಆ್ಯಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ದೇರ್. ಹ್ಯಾಸ್ ಹಿ ಕಮ್ ಫ್ರಮ್ ಹೋಮ್? ಹ್ಯಾಸ್ ಹಿ ಕಮ್ ಫ್ರಮ್ ಹೋಮ್? ಎಸ್. ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಇಟ್ ಈಸ್? ವಾಟ್ ಕೈಂಡ್? ಎಸ್, ಇಟ್ ಈಸ್ ಎ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂತ ಗೊತ್ತಿದೆ, ಬಿಕಾಸ್ ಇಟ್ ಈಸ್ ಎ ಕ್ವಶನ್ ಮಾರ್ಕ್ ಇದೆ. ಎಸ್, ಕ್ವಶನ್ ಮಾರ್ಕ್ ಇದೆ. ದೆನ್ ಅಂಡರ್ ದಿ ಸಬ್ ಕ್ಯಾಟಗರೈಸ್ ವಿಚ್ ಟೈಪ್? ಟೈಪ್ 1 ಆರ್ ಟೈಪ್ 2? ಇಟ್ ಈಸ್ ಎ ಟೈಪ್ 2. ನೋಡಿ, ಟೈಪ್ 1 WH, ಟೈಪ್ 2 ಎಸ್ ಆರ್ ನೋ. ಇದಕ್ಕೆ ಇಟ್ ರಿಕ್ವೈರ್ಸ್ ದಿ ಆನ್ಸರ್ ಐದರ್ ಯು ಸೇ ಎಸ್ ಆರ್ ಯು ಸೇ ನೋ. ದೆನ್ ಆಪ್ಷನ್ ಇ ಆಲ್ಸೋ ಸೇಮ್. ಈಸ್ ಮಿಸ್ಟರ್ ರಾಹುಲ್ ಎ ಗುಡ್ ಟೀಚರ್? ಐದರ್ ಯು ಸೇ ಆನ್ಸರ್ yes or no. This is called interrogative sentences. Once again I will repeat you. Interrogate. The word itself explains you. You have to ask a question. Questions are irutte.
and we easily identify which sentence needs a question mark, that is called an interrogative sentence ಅಂತೇಳಿ ಆಗುತ್ತೆ. Then go for the third one. Which is the third one? That is called exclamatory sentence. Exclamation ನೋಡಿ, exclamation we can express our feelings. ನಮ್ಮ ಭಾವನೆಗಳನ್ನು ಹೇಳೋದಕ್ಕೆ ಎಕ್ಸ್ಕ್ಲಾಮೇಟರಿಯನ್ನು ಬಳಸ್ತೀವಿ. ಸೊ ಎಕ್ಸ್ಕ್ಲಾಮೇಟರಿ ಮೀನ್ಸ್ ಎಕ್ಸ್ಪ್ರೆಷನ್ಸ್ ಕನ್ವೇಯಿಂಗ್, ನಮ್ಮ ಎಕ್ಸ್ಪ್ರೆಷನ್ಸನ್ನು ಕನ್ವೇ ಮಾಡಬೇಕು. ಲೈಕ್ ಸ್ಟ್ರಾಂಗ್ ಫೀಲಿಂಗ್ಸ್ ಸಚ್ ಆಸ್ ಸರ್ಪ್ರೈಸ್, ನೋಡಿ ನಮಗೆ ಸರ್ಪ್ರೈಸ್ ಆಯಿತು, ಆ್ಯಂಗರ್ ಆಯಿತು, ರಿಗ್ರೆಟ್ ಮಾಡ್ಕೊಳ್ಬೇಕು ನಾವು, ಜಾಯ್ ಆಯಿತು, ದೋಸ್ ಆರ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸಡನ್ ಎಕ್ಸ್ಪ್ರೆಷನ್ ಆಫ್ ಅವರ್ ಫೀಲಿಂಗ್ಸ್, ನೋಡಿ ಸಡನ್ನಾಗಿ ನಮ್ಗೆ ಏನೋ ಒಂದು ಖುಷಿ ಆದಾಗ ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ. ಇಫ್ ಯು ಹ್ಯಾವ್ ಒನ್ ದಿ ಮ್ಯಾಚ್, ನಾವು ಪ್ಲೇ ಮಾಡ್ತಾ ಇದ್ದೀವಿ, ಆಟ ಆಡುವಾಗ ಇದ್ದಕ್ಕಿದ್ದಾಗ ಮ್ಯಾಚ್ ಗೆದ್ಬಿಟ್ವಿ ಅಂದರೆ ಏನಾಗುತ್ತೆ, ಸೊ ನಮಗೆ ವಿ ಆರ್ ಬಿಕಮ್ ಎ ಜಾಯ್, ಖುಷಿ ಆಗುತ್ತೆ, ಪ್ಲೆಸರ್ ಸಿಗುತ್ತೆ, ಹ್ಯಾಪಿ. ಅವಾಗೆ ಹುರ್ರೇ ಆರ್ ಬ್ರಾವೋ ವಿ ಹ್ಯಾವ್ ಒನ್ ದ ಮ್ಯಾಚ್, ನೋಡಿ ಈ ಥರ ಸೆಂಟೆನ್ಸ್ಗಳನ್ನೆಲ್ಲ ಬಳಸ್ತೀವಿ. ಸೊ ಆನ್ ದಟ್ ಟೈಮ್ ದಟ್ ಈಸ್ ಕಾಲ್ಡ್ ಆ್ಯನ್ ಸಡನ್ ಎಕ್ಸ್ಪ್ರೆಷನ್ಸ್ ಸಚ್ ಆಸ್ ಸರ್ಪ್ರೈಸ್ ಆರ್ ಆ್ಯಂಗರ್, ರಿಗ್ರೆಟ್ ಆರ್ ಜಾಯ್. ನಾನೀಗ ಎಕ್ಸಾಂಪಲ್ ಜಾಯ್ಗೆ ಹೇಳಿದೆ, ನಿಮಗೆ ಸರ್ಪ್ರೈಸ್ ಆಯಿತು, ಹೋಗಿ ಸರ್ಪ್ರೈಸಿಂಗ್, ಆಲ್ ಆಫ್ ಎ ಸಡನ್ ಯು ಗಾಟ್ ಎ ಫಸ್ಟ್ ರ್ಯಾಂಕ್ ಇನ್ ದ ಸ್ಟೇಟ್ ಬಂದುಬಿಟ್ರಿ, ನೋಡಿ ಅದು ಎಕ್ಸ್ಪ್ರೆಷನ್ಸ್ ಎಲ್ಲ ಬರುತ್ತಲ್ವ, ದಟ್ ಈಸ್ ಕಾಲ್ಡ್ ಆ್ಯನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡೋಣ. ಹೌ ಟ್ರಾಜಿಕ್, ನೋಡಿ ಏನು ಟ್ರ್ಯಾಜಿಡಿ ಅಲ್ವಾ ಇದು. ಸೊ ಇಟ್ ಈಸ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಅವರ್ ಫೀಲಿಂಗ್ಸ್, ದಟ್ ಈಸ್ ದ ಸ್ಟ್ರಾಂಗ್ ಫೀಲಿಂಗ್ಸ್. ಸೊ ದೇರ್ ಈಸ್ ಎ ಗರ್ಲ್ ಈಸ್ ದೇರ್, ಅಲ್ಲಿ ಒಬ್ಬ ಹುಡುಗಿ ಹೋಗ್ತಾ ಇಲ್ಲ, ನೋಡಿದ ತಕ್ಷಣ ನಿಮಗೊಂದು ಫೀಲಿಂಗ್ ಬರುತ್ತೆ, ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್, ನೋಡಿ ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್, ಎಷ್ಟು ಸುಂದರವಾಗಿದೆ ಅವಳೆಲ್ಲ, ಪ್ರೆಟಿನೆಸ್. ಸೊ ವಾಟ್ ಎ ಪ್ರೆಟಿ ಗರ್ಲ್ ಶಿ ಈಸ್, ನೋಡಿ ಅದನ್ನು ನೋಡ್ತಾರೆ. ಇಫ್ ಯು ಈಟ್ ಎನಿ ಫ್ರೂಟ್, ಯಾವುದೋ ಒಂದು ಫ್ರೂಟ್ ತಿಂತಾ ಇದ್ದೀರಾ, ಫ್ರೂಟ್ ತಿಂದಾಗ ಅಥವಾ ಮ್ಯಾಂಗೋ ಸೀಸನ್, ಈಗ ಮ್ಯಾಂಗೋ ಫ್ರೂಟ್ ತಿಂತೀರಾ, ಹೌ ಸ್ವೀಟ್ ದ ಮ್ಯಾಂಗೋ ಈಸ್, ನೋಡಿ ಹೌ ಸ್ವೀಟ್ ದ ಮ್ಯಾಂಗೋ ಈಸ್, ಎಷ್ಟು ಸಿಹಿಯಾಗಿತ್ತು ಗೊತ್ತಾ ಮ್ಯಾಂಗೋ. ಸೊ ದೀಸ್ ಆರ್ ಇಮಿಡಿಯೇಟ್ ಫೀಲಿಂಗ್ಸ್ ಬರ್ತಾ ಇರುತ್ತೆ. ದೋಸ್ ಆರ್ ಕಾಲ್ಡ್ ಆ್ಯಂಡ್ ಸ್ಟ್ರಾಂಗ್ ಎಮೋಷನ್ಸ್ ಆರ್ ಸ್ಟ್ರಾಂಗ್ ಫೀಲಿಂಗ್ಸ್ ದಟ್ ಶುಡ್ ಬಿ ಫಾಲ್ಸ್ ಅಂಡರ್ ದಿಸ್ ಸಬ್ ಕ್ಯಾಟಗರಿ ಆರ್ ಕ್ಯಾಟಗರಿ ಆಫ್ ದ ಸೆಂಟೆನ್ಸಸ್ ಯಾವುದ್ರಲ್ಲಿ ಬರುತ್ತೆ ಅಂದರೆ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಐ ಥಿಂಕ್ ಎಕ್ಸ್ಕ್ಲಾಮೇಷನ್ಸ್ ಅರ್ಥ ಆಯ್ತು ಅನಿಸುತ್ತೆ. ಗೋ ಫಾರ್ ದಿ ನೆಕ್ಸ್ಟ್ ಒನ್, ದಟ್ ಈಸ್ ದ ಲಾಸ್ಟ್ ಒನ್, ಇಂಪೆರೇಟಿವ್ ಸೆಂಟೆನ್ಸಸ್. ಇಂಪೆರೇಟಿವ್ ಸೆಂಟೆನ್ಸನ್ನು ನೋಡಿ, ವೆರಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಷ್ಟೇ, ನಿಮಗೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇತ್ತು ಅಂದರೆ ಅದನ್ನ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀರಾ, ಅಥವಾ ಇಫ್ ದ ಸೆಂಟೆನ್ಸ್ ಲೀಡ್ ಆನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಅದಕ್ಕೆ ಅವಶ್ಯಕತೆ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟರಿ. ಸೊ ಈಗ ಇಂಪೆರೇಟಿವ್ ಸೆಂಟೆನ್ಸ್ ಹೋಗೋಣ. ಇಂಪೆರೇಟಿವ್ ಮೀನ್ಸ್ ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ರಿಕ್ವೆಸ್ಟನ್ನು ಹೇಳ್ಬೋದು, ಕಮಾಂಡ್ಸ್ ಆಗ್ಬೋದು, ಸಜೆಷನ್ಸ್ ಇರ್ಬೋದು, ಆ ಥರ ಇರ್ತಕ್ಕಂಥ ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಇಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಅಂತ ಕರಿತೀವಿ. ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ, ಇನ್ ದಿಸ್ ಟೈಪ್ ಆಫ್ ಸೆಂಟೆನ್ಸ್ ಯೂಸಲಿ ದ ಸಬ್ಜೆಕ್ಟ್ ಈಸ್ ಲೆಫ್ಟ್ ಔಟ್. ಯೂಸಲಿ ನಾವೇನು ಮಾಡ್ತೀವಿ, ಸಬ್ಜೆಕ್ಟನ್ನು ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಇನ್ನೊಂದು ನೀವು ಬ್ಲೈಂಡಾಗಿ ನೆನ್ಪಿಟ್ಕೋಬೋದು. ಯಾವ ರೀತಿ ಅಂದರೆ, ಇಫ್ ದ ಸೆಂಟೆನ್ಸ್ ಈಸ್ ಬಿಗಿನ್ ವಿತ್ ವರ್ಬ್ಸ್, ನೋಡಿ ಸುಲಭವಾಗಿ ಯಾವುದೇ ಸೆಂಟೆನ್ಸ್ ವರ್ಬಿಂದ ಶುರುವಾಯಿತು ಅಂದರೆ, ವರ್ಬಿಂದ ಹೆಂಗೆ, ಬ್ರಿಂಗ್ ದಿ ಚಾಕ್ ಪೀಸ್, ಓಪನ್ ದಿ ಬುಕ್, ಸ್ವಿಚ್ ಆನ್ ದಿ ಟಿ ವಿ, ಸ್ವಿಚ್ ಆಫ್ ದಿ ಫ್ಯಾನ್, close the window. So these are the examples. Usually in the beginning there are no subject, but they start with the verbs. Verbs in almost all of the imperative sentence start with verbs. So let us go for the examples. ನೋಡಿ ನಾ ಇಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೀನಿ, ಮತ್ತೆ ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಪರ್ಫೆಕ್ಟ್ ಆಗ್ಬಿಡಿ. ನೋಡಿ, ಗೋ ಹೋಮ್ ಇಮಿಡಿಯೇಟ್ಲಿ, ಲೆಂಡ್ ಮಿ ಯುವರ್ ಕ್ಯಾಪ್ ಪ್ಲೀಸ್. ನೋಡಿ, ಆರ್ಡರ್, ರಿಕ್ವೆಸ್ಟ್, ಕಮಾಂಡ್, ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸ್. ಗೋ ಹೋಮ್ ಇಮಿಡಿಯೇಟ್ಲಿ, ದೀಸ್ ಆರ್ ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ದ ಟಾಪಿಕ್. ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಯಾವುದ್ಯಾವುದನ್ನಂತ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಜಸ್ಟ್ ಯು ಗೋ ಫಾರ್ ದಿ ಎಕ್ಸಾಂಪಲ್ಸ್. ಗೋ ಹೋಮ್ ಇಮಿಡಿಯೇಟ್ಲಿ, ಎಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಇಂಪೆರೇಟಿವ್. ಲೆಂಡ್ ಮಿ ಯುವರ್ ಕ್ಯಾಪ್ ಪ್ಲೀಸ್, ನೋಡಿ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಕ್ಸಾಂಪಲ್ ಫಾರ್ ವಿಚ್, ಎಸ್ ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್. ಲೆಟ್ ಅಸ್ ಗೋ ಫಾರ್ ಎ ವಾಕ್, ನೋಡಿ, ಸೊ ಗೋ ಫಾರ್ ಎ ವಾಕ್,
ದಟ್ ಈಸ್ ಕಾಲ್ಡ್ ಆಲ್ಸೋ ಕಾಲ್ಡ್ ಇಂಪೆರೇಟಿವ್. ನೋಡಿ ಲೆಟರ್ಸ್ ಬಂದಾಗ ನಿಮಗೆ ಸೆಷನ್ 1ನಲ್ಲಿ ಐ ಥಿಂಕ್ ನಾ ಇದು ಬಿಟ್ಟಿದ್ದೆ ಅನಿಸುತ್ತೆ, ಈಗ ಲೆಟರ್ಸ್ ಬಂದಿದೆ, ಈಗಲೇ ಜಸ್ಟ್ ರಿಮೈಂಡ್ ಮಾಡ್ತೀನಿ ನಿಮಗೆ. ಲೆಟರ್ಸ್ ಬಂದಾಗ ದ ಟ್ಯಾಗ್ ಶುಡ್ ಬಿ ಶಲ್ ವಿ. ಲೆಟರ್ಸ್ ಅಂತ ಎಲ್ಲೇ ಬಂದರೆ ಏನು ಮಾಡಬೇಕು, ಶೆಲ್ ವಿ ಅನ್ನೋದನ್ನು ಬಳಸಬೇಕು ಲೆಟರ್ಸ್ ಅಂತ ಇದ್ದರೆ. ಹಾಗೆ ಇನ್ನೊಂದು ರೂಲ್ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ರಿಗಾರ್ಡಿಂಗ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಬಗ್ಗೆ ಇದು ಪೇಪರ್ ಟೂನರ್ಗೆ ಹೆಲ್ಪ್ ಆಗುತ್ತೆ. ನಾನು ಫಸ್ಟ್ ಸೆಷನ್ ಐ ಕೆಪ್ಟ್ ಇನ್ ದ ಮೈಂಡ್ ಆಫ್ ದಿ ಓನ್ಲಿ ಜನರಲ್ ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ಅಂತಲೇ ಹೇಳಿದ್ದೆ. ಬಟ್ ಈ ಎಕ್ಸಾಂಪಲ್ಸ್ ಬಂದಾಗ ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಮಾಡೋದು ಹೇಗೆ ಅನ್ನೋದನ್ನು ಒಂದು ನೋಡಿ, ಲೆಟರ್ಸ್ ಇದ್ದಾಗ ಶೆಲ್ ವಿ ತೊಗೊಳ್ತೀರಾ. ಗೋ ಹೋಮ್ ಇಮಿಡಿಯೇಟ್ಲಿ, ವಾಟ್ ಈಸ್ ದ ಟ್ಯಾಗ್? ಎಸ್, ಆನ್ ದಟ್ ಟೈಮ್ ನೋಡಿ ಆಲ್ ದಿ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಬಂದಾಗ ಐದರ್ ಯು ಸೇ ವಿಲ್ ಯು ಆರ್ ವೋಂಟ್ ಯು. ವಿಲ್ ಯು ಅನ್ನು ಬಳಸಿ, ಇಲ್ಲಾಂದರೆ ವೋಂಟ್ ಯು. ಎರಡನ್ನೂ ನಿಮಗೆ ಆಪ್ಷನ್ಸಾಗಿ ಕೊಡಲ್ಲ. ಐದರ್ ದ ಗಿವ್ ವಿಲ್ ಯು ಆರ್ ವೋಂಟ್ ಯು. ನೀನು ಹೋಗ್ಬೋದು ಅಥವಾ ಹೋಗದೆ ಇರ್ಬೋದು. ಸೊ ದ ಟ್ಯಾಗ್ ಫಾರ್ ದಿ ಇಂಪೆರೇಟಿವ್ ಸೆಂಟೆನ್ಸಸ್. ಇಂಪೆರೇಟಿವ್ ಸೆಂಟೆನ್ಸ್ಗೆ ಕ್ವಶನ್ ಟ್ಯಾಗ್ ಏನು? ಎಸ್, ಐದರ್ ಯು ಸೇ ವಿಲ್ ಯು ಆರ್ ವೋಂಟ್ ಯು. ಟೇಕ್ ಯುವರ್ ಪೊಸಿಷನ್ ಬಿಫೋರ್ ಫೈರಿಂಗ್. Will you take or won't you take? That is why that the question tag is will you or won't you. Nodi, all the examples, this is another clue for you. Identify the imperative sentence. The sentence begin with verbs. Verb in the start ಆಗಿರುತ್ತೆ. ಹಾಗಾಗಿ if you find the request ಇರ್ತಕ್ಕಂಥ ವರ್ಡ್ಸನ್ನು ನೋಡಿ, ಆ ಥರ ಆರ್ಡರ್ನ ಯಾವ ಥರ ನೋಡಿ, go home immediately ಇದೆ, go and shoot him, go and shoot him. This is an example for imperative sentence. I think imperative sentence ಅಂದರೆ ಏನು ಅಂತೇಳಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದೆನ್ ಈಗ ನಾವು ಒಂದಿಷ್ಟು ಅನಾಲಿಸಿಸ್ ನೋಡೋಣ. ಅಂದರೆ ನಿಮಗೆ ಕ್ವಶನ್ ಪೇಪರಲ್ಲಿ ಯಾವುದು ರೀತಿಯ ಪ್ರಶ್ನೆಗಳು ಬರುತ್ತೆ, ನಾವು ಎಕ್ಸಾಮಲ್ಲಿ ಫೇಸ್ ಮಾಡೋದು ಯಾವ ಥರ ಇರ್ತವೆ ಪ್ರಶ್ನೆಗಳನ್ನು. ಲೆಟ್ಸ್ ಡಿಸ್ಕಸ್ ಸಮ್ ಆಫ್ ದಿ ಎಕ್ಸಾಂಪಲ್ಸನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಒನ್ is ಹ್ಯಾವ್ ಮರ್ಸಿ ಅಪಾನ್ ಅಸ್. ಹ್ಯಾವ್ ಮರ್ಸಿ ಅಪಾನ್ ಅಸ್. ನೋಡಿ, ಈಗ ಇದು ಯಾವ ಥರದ ಸೆಂಟೆನ್ಸು? ಅವ್ರು ಈ ಥರ ನಿಮ್ಮ ಮಾಡಲ್ ಪೇಪರಲ್ಲೇ ಇದೆ, ಇದು ಹ್ಯಾವ್ ಮರ್ಸಿ ಅಪಾನ್ ಅಸ್. ಚೂಸ್ ದಿ ರೈಟ್ ಆಲ್ಟರ್ನೇಟಿವ್ ಅಂತ ಕೊಟ್ಟಾರೆ. ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್. ನೋಡಿ, ಅಲ್ಲಿ ಸೆಂಟೆನ್ಸ್ ಟೈಪ್ ಮಾಡೋ ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಹಾಗಾದರೆ ಫುಲ್ ಸ್ಟಾಪ್ ಇದೆ ಅಂದರೆ ಇದು ಅಸರ್ಟಿವಾ? ನೋ, ಹ್ಯಾವ್ ಎ ಮರ್ಸಿ ಅಪಾನ್ ಅಸ್ ಈಸ್ ನಾಟ್ ಆನ್ ಅಸರ್ಟಿವ್. ನೋಡಿ, ಸೆಂಟೆನ್ಸ್ ಓದ್ಕೊಳ್ಳಿ. ಹ್ಯಾವ್ ಯು ಮರ್ಸಿ ಅಪಾನ್ ಅಸ್. ಕರುಣೆ ತೋರಿಸ್ರಪ್ಪ, ನಮ್ಮ ಮೇಲೆ ಕರುಣೆ ತೋರಿಸಿ. ಕರುಣೆ ತೋರಿಸಿ ಅನ್ನೋದೇನಿದು? ಎಸ್, ಇಟ್ ಈಸ್ ರಿಕ್ವೆಸ್ಟ್, ಆರ್ಡರ್ಸ್, ಕಮಾಂಡ್ಸ್, ಈ ಥರದ್ದು ಸೆಂಟೆನ್ಸ್ಗಳಿವು. ಹಾಗಾದ್ರೆ ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬಿಡ್ಬೇಕು ಈಗ ನಿಮಗೆ. ಎಸ್, ನೋಡಿ ಹ್ಯಾವ್ ಇಟ್ ಈಸ್ ನೋಡಿ ವರ್ಬ ಕೆಲಸ ಮಾಡುತ್ತೆ ನಿಮಗೆ ಹ್ಯಾವ್ ಅನ್ನೋದು. ಹ್ಯಾವ್, ಎಸ್, ವರ್ಬಿಂದನೇ ಶುರುವಾಗಿದೆ. ಹ್ಯಾವ್ ಮರ್ಸಿ ಅಪಾನ್ ಅಸ್. ಹ್ಯಾವ್ ಮರ್ಸಿ ಅಪಾನ್ ಅಸ್. ಹಾಗಾದರೆ ಯಾವ ಥರದ ಸೆಂಟೆನ್ಸ್ ಆಯ್ತಿದ್ದು? ಎಸ್, ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಹಾಗಾದ್ರೆ ಇದಕ್ಕೆ ಉತ್ತರ ಏನಾಯಿತು ಸ್ನೇಹಿತರೆ? ಇಂಪೆರೇಟಿವ್. ದ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಪೆರೇಟಿವ್. ನೀವೇನಾದರೂ ಇಂಟ್ರಾಗೇಟಿವ್ ಅನ್ಬೇಕಾದ್ರೆ ನೋಡಿ, ಇಫ್ ನಿಮಗೆ ಸರ್ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ, ಕ್ವಶನ್ ಮಾರ್ಕ್ ಬೇಕೇನೋದಕ್ಕೆ. ಹ್ಯಾವ್ ಯು ಮರ್ಸಿ ಅಪಾನ್ ಅಸ್ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಡೋಣ, ಇಂಟ್ರಾಗೇಟಿವ್ ಆಗುತ್ತಲ್ಲ ಅಂತ. ನೋಡಿ, ದ ಸ್ಟ್ರಕ್ಚರ್ ನೆನಪಿರ್ಬೇಕು ನಿಮಗೆ. ಇಫ್ ಯು ಆರ್ ಗೋಯಿಂಗ್ ಟು ಮೇಕ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋದು ಹೇಗೆ? ಯಾವ ಆದ ತಕ್ಷಣ ಸಬ್ಜೆಕ್ಟ್ ಇರುತ್ತೆ ಅಲ್ಲಿ ಅಲ್ವಾ? ಹ್ಯಾವ್ ಮರ್ಸಿ ಅಪಾನ್ ಅಸ್ ಅನ್ನೋದಕ್ಕೆ ನೋಡಿ ಅಲ್ಲಿ ಐ ಆಮ್ ಎ ಟೀಚರ್. ಐ ಆಮ್ ಎ ಟೀಚರ್ ಇಸ್ ಎನ್ ಅಸರ್ಟಿವ್. ಆಮ್ ಐ ಎ ಟೀಚರ್? ಆಮ್ ಐ ಎ ಟೀಚರ್? ಇಟ್ ಈಸ್ ಅನ್ ಇಂಟ್ರಾಗೇಟಿವ್. ನೋಡಿ, ಸ್ಟೇಟ್ಮೆಂಟನ್ನು ಓದಿದ ತಕ್ಷಣ ಅದನ್ನೇ ಇನ್ ಜನರಲಿ ದ ಸೆಂಟೆನ್ಸ್ ಯಾವ ಥರ ಹೇಳುತ್ತೆ ನಮಗೆ ಕನ್ವೆ ಮಾಡುತ್ತೆ. ವಾಟ್ ಪಂಕ್ಚುಯೇಷನ್ ಮಾರ್ಕ್ ಇಟ್ ನೀಡೆಡ್, ಅಲ್ಲಿ ಏನು ಪಂಕ್ಚುಯೇಷನ್ ಮಾರ್ಕ್ ಬೇಕು, ಆ್ಯಂಡ್ ವೆದರ್ ಇಟ್ ಈಸ್ ಎ ಸೆಂಟೆನ್ಸ್, ಇಟ್ ಈಸ್ ಅನ್ ಆರ್ಡರ್ಸ್ ಆರ್ ಕಮಾಂಡ್ಸ್ ಆರ್ ರಿಕ್ವೆಸ್ಟ್ ಲೈಕ್ ದಟ್ ಓನ್ಲಿ, ಅದನ್ನು ನೋಡಬೇಕು. ಸೊ ಇಲ್ಲ ಬರೀ ಹೆಲ್ಪಿಂಗ್ ವರ್ಬ್ ಇದೆ ಅಂದ ತಕ್ಷಣ ಕ್ವಶನ್ ಮಾರ್ಕ್ ಹಾಕಕ್ಕೆ ಬರುತ್ತಾ? ನೋ. ಸೊ ಇಫ್ ಯು ಡೂ ದಟ್ ಇಂಟ್ರಾಗೇಟಿವ್, ದಟ್ ಈಸ್ ರಾಂಗ್. ಅವಾಗ ನಿಮಗೆ ರಾಂಗ್ ಆಗುತ್ತೆ. ಅಲ್ಲಿ ನೀವು ಕರೆಕ್ಟ್ ಅಂದ್ಕೊಂಬಂದಿರ್ತೀರ, ಮನೆಗೆ ಬಂದ ತಕ್ಷಣ ಕೀ ಆನ್ಸರಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ ಇದೆ ಅಂದರೆ ಏನು ತಪ್ಪಾಗಿದೆಯಲ್ಲ? ನೋ, ಇಟ್ ಈಸ್ ದ ರೈಟ್ ಆನ್ಸರ್ ಈಸ್ ಇಂಪೆರೇಟಿವ್ ಸೆಂಟೆನ್ಸ್. ಹಾಗಾದರೆ ಉತ್ತರ ಏನಾಯಿತು ನಮಗೆ? ಇಂಪೆರೇಟಿವ್ ಸೆಂಟೆನ್ಸ್. ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ಸ್ವಿಚ್ ಆಫ್ ದ ಟಿ ವಿ. ಸ್ವಿಚ್ ಆಫ್ ದಿ ಟಿ ವಿ. ನೋಡಿ,
ಟೋನ್ ಇಟ್ ಸೆಲ್ಫ್ ನೀವು ಓದ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ವಿಚ್ ಆಫ್ ದಿ ಟಿ ವಿ, ಓ ಐದರ್ ಮೇ ಬಿಟ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇಲ್ಲ ಆರ್ಡರ್ ಇರ್ಬೋದು, ಕಮಾಂಡ್ ಇರ್ಬೋದು. ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಟೋನ್ ಆಫ್ ದಿ ಸ್ಪೀಕರ್. ಟೋನ್ ನಾವು ಸ್ವಿಚ್ ಆಫ್ ದಿ ಟಿ ವಿ ಇಸ್ ಅನ್ ಇನ್ಸ್ಟ್ರಕ್ಷನ್. ಅದೇ ಟೋನ್ ಚೇಂಜ್ ಮಾಡಿ ಸ್ವಿಚ್ ಆಫ್ ದಿ ಟಿ ವಿ ಲೈಕ್ ದಟ್ ಓನ್ಲಿ. ವ್ಯಾನ್ ದ ಸೆಂಟೆನ್ಸ್ ಡಿಲಿವರ್ ದಿ ಸ್ಪೀಕರ್ ವಾಯ್ಸ್ ಟೋನ್, ಆ ರೈಸಿಂಗ್ ಟೋನಲ್ಲಿ ಇದೆಯಾ ಫಾಲಿಂಗ್ ಟೋನಲ್ಲಿ ಇದೆಯಾ ಅಂತ, ಇಟ್ ಈಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಅದು ಬೇಡ. ನಿಮ್ಗೆ ಎಕ್ಸಾಮಲ್ಲಿ ಏನು ಆ ಸೆಂಟೆನ್ಸ್ ನೋಡಿದ ತಕ್ಷಣ ಇದರಲ್ಲಿ ರೈಟ್ ಆಲ್ಟರ್ನೇಟಿವ್ ಯಾವುದು? ಸ್ವಿಚ್ ಆಫ್ ದಿ ಟಿ ವಿ, ಎಸ್ ಗೊತ್ತಾಯಿತು, ಟಿ ವಿ ಆಫ್ ಮಾಡಂತ ಹೇಳ್ತಿದ್ದಾರೆ ಅಂದರೆ ದಟ್ ಈಸ್ ನಮಗೆ ಅದೊಂದು ಆರ್ಡರು, ಇನ್ಸ್ಟ್ರಕ್ಷನ್ನು, ಕಮಾಂಡ ಇದೆ. ಆ್ಯಂಡ್ ಆಲ್ಸೋ ಸ್ವಿಚ್ ಆಫ್ ನೋಡಿ ವರ್ಬಿಂದನೇ ಶುರುವಾಗುತ್ತೆ. ಅದರ ವಿಚ್ ಟೈಪ್? ಎಸ್ ಲಾಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಎಸ್ ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್ ಸೆಂಟೆನ್ಸ್. ಆಪ್ಷನ್ ಏನಾಯಿತು ನಮಗೆ? ಆಪ್ಷನ್ ಸಿ ಇಂಪೆರೇಟಿವ್ ಸೆಂಟೆನ್ಸ್ ಆಯಿತು. ಸೊ ಈ ಥರ ನೀವು ಸೆಂಟೆನ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗಿ ಉತ್ತರಗಳನ್ನು ಹುಡುಕಬೇಕು. ಗೋ ಫಾರ್ ದಿ ಥರ್ಡ್ ಒನ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ಮೈ ಐಸ್. ಸೊ ಈ ಥರ ಕೊಟ್ಟರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ದೇರ್ ಈಸ್ ಎನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಇಸ್ ದೇರ್. ನೋಡಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಇಫ್ ದ ಸೆಂಟೆನ್ಸ್ ಕಂಟೈನ್ ಆ್ಯನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಂದರೆ ವಿತೌಟ್ ಎನಿ ಥಿಂಕಿಂಗ್ ದಿಸ್ ಈಸ್ ದ ಸೆಂಟೆನ್ಸ್ ಆಫ್ ಎಕ್ಸ್ಕ್ಲಮೇಟರಿ. ಹಾಗಾದರೆ ಇದು ಸೆಂಟೆನ್ಸ್ ಏನಾಯಿತು ನಮಗೆ? ಇಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದ ಆಪ್ಷನ್ ಏನಾಯಿತು ನಮಗೆ? ಆಪ್ಷನ್ ಡಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಎಕ್ಸಾಂಪಲ್. ಶಂಕರಾಚಾರ್ಯ ವಾಸ್ ಬಾರ್ನ್ ಅಟ್ ಕಾಲಡಿ ಇನ್ ಕೇರಳ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್. ಇದು ಯಾವುದಕ್ಕೆ ಎಕ್ಸಾಂಪಲ್ಲು ನೋಡಿ? ಶಂಕರಾಚಾರ್ಯ ವಾಸ್ ಬಾರ್ನ್ ಅಟ್ ಕಾಲಡಿ ಇನ್ ಕೇರಳ. ಶಂಕರಾಚಾರ್ಯರು ಕಾಲಡಿ ಅನ್ನೋ ಕೇರಳದ ಒಂದು ಕಾಲಡಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದರು. ಇದು ಆರ್ಡ್ರಾ? ನೋ. ಕ್ವಶನ್ನ? ನೋ. ನಿಮಗೆ ಗೊತ್ತಾಯಿದೆ ಇಂಪೆರೇಟಿವ್ ಅಲ್ಲ. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆಯಾ? ನೋ. ಹಾಗಾದ್ರೆ ಎಂಥ ಸೆಂಟೆನ್ಸ್? ಎಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಸರ್ಟಿವ್. ಹಾಗಾದ್ರೆ ಇದು ಯಾವುದಕ್ಕೆ ಉದಾಹರಣೆ ಆಯಿತು? ಅಸರ್ಟಿವ್. ಹಾಗೆ ಅಲ್ಲಿ ನೆನ್ಪಿಟ್ಕೊಳ್ಳಿ, ಅಟ್ ಕಾಲಡಿ ಇನ್ ಕೇರಳ. ಅಟ್ ಕಾಲಡಿ ಇನ್ ಕೇರಳ, ದೋಸ್ ಆರ್ ಕಾಲ್ಡ್ ಪ್ರಿಪೋಸಿಷನ್ಸ್. ಆ ಪ್ರಿಪೋಸಿಷನ್ಸ್ ಟಾಪಿಕ್ ಬಂದಾಗೆ ಅದಕ್ಕೆ ಹೇಳ್ತೀನಿ ನಿಮಗೆ. ಇಲ್ಲಿನೂ ರಿಮೈಂಡ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಅಟ್ ಎಲ್ಲಿ ಬಳಸಬೇಕು, ಇನ್ನೆಲ್ಲಿ ಬಳಸಬೇಕು ಅಂತ. ಸೇಮ್ ನೋಡಿ, ಕೇರಳದ ಒಂದು ಊರು ಕಾಲಡಿ. ಹಾಗಾಗಿ ವ್ಯಾನ್ ಎ ಲಾರ್ಜರ್ ಏರಿಯಾ ಟೇಕ್ಸ್ ಇನ್, ಎ ಸ್ಮಾಲರ್ ಏರಿಯಾ ಟೇಕ್ಸ್ ಅಟ್. ಯಾವುದಾದ್ರೂ ಎಕ್ಸಾಂಪಲ್ಸನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಐ ಲಿವ್ಡ್ ಅಟ್ ಬೆಂಗಳೂರು ಇನ್ ಇಂಡಿಯಾ. ಐ ಲಿವ್ಡ್ ಅಟ್ ಬೆಂಗಳೂರು ಇನ್ ಇಂಡಿಯಾ. ಆರ್ ಐ ಲಿವ್ಡ್ ಅಟ್ ವಿಜಯನಗರ್ ಇನ್ ಬೆಂಗಳೂರು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಆ ಥರ ಎಕ್ಸಾಂಪಲ್ಸ್ಗೆಲ್ಲ ಬರುತ್ತೆ. ಹಾಗಾದ್ರೆ ಇದಕ್ಕೆ ಅದು ದಿಸ್ ಈಸ್ ದ ಅನದರ್ ಟಾಪಿಕ್. ಪ್ರಿಪೋಸಿಷನ್ಸಲ್ಲಿ ಡಿಸ್ಕಸ್ ಮಾಡುವಾಗ ಈ ಥರ ಎಲ್ಲ ಹೇಳೋಣ, ಅಲ್ಲಿ ಚರ್ಚೆ ಮಾಡೋಣ, ಅದೇ ಒಂದು ಟಾಪಿಕ್ ಇರುತ್ತೆ. ಸೊ ಇಲ್ಲಿ ಟೈಮ್ ಬೀಯಿಂಗ್ ಬಂತು, ಹಾಗಾಗಿ ನಿಮಗೆ ನೆನಪಿಸಿದ್ದೀನಿ. ಸೊ ಹಾಗಾದರೆ ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ಲು? ಎಸ್ ದಿಸ್ ಈಸ್ ಫಾರ್ ಅಸರ್ಟಿವ್. ದೆನ್ ಗೋ ಫಾರ್ ದಿ ಫಿಫ್ತ್. ಇಟ್ ಈಸ್ ಆಲ್ರೆಡಿ ಡಿಸ್ಕಸ್ಡ್. ಸ್ವಿಚ್ ಆಫ್ ದಿ ಟಿ ವಿ ಆಗಿದೆ, ಅದು ಗೊತ್ತಾಯಿತು ನಮಗೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತ. ದೆನ್ ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್. ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್. ಇಫ್ ಎಕ್ಸ್ಕ್ಲಮೇಷನ್ ಈಸ್ ನಾಟ್ ಗಿವನ್. ಎಕ್ಸ್ಕ್ಲಮೇಷನ್ ಇದೆ, ಇಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದ್ದ ತಕ್ಷಣ ನಮಗೆ ಎಕ್ಸ್ಕ್ಲಮೇಷನ್ ಅಂತ ಗೊತ್ತಾಯಿತು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸನ್ನು ಕೊಟ್ಬಿಟ್ಟು ನಿಮ್ಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಕೇಳಿಲ್ಲ ಅವರು. ಏನು ಕೇಳಿದ್ದಾರೆ? ಸ್ವಲ್ಪ ಚೇಂಜ್ ಮಾಡಿಬಿಟ್ರು. ದ ಅಬೋವ್ ಸೆಂಟೆನ್ಸ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಟು ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಿದರೆ ಏನಾಗುತ್ತೆ? ಎಸ್ ನೋಡಿ, ಇವು ಟ್ರಿಕ್ಕಿ ಇವು. ಸೊ ಅವಾಗ ನಿಮಗೆ ಚೇಂಜ್ ಆಫ್ ಸೆಂಟೆನ್ಸನ್ನು ನೀವು ಕಲ್ತಿರಬೇಕು. ಆಗಲೇ ಹೇಳಿದ್ನಲ್ಲ, ಅಸರ್ಟಿವ್ನ ನಾವು ಇಂಟ್ರಾಗೇಟಿವ್ ಮಾಡಿದ್ವಿ. ಈಗ ಎಕ್ಸ್ಕ್ಲಾಮೇಟರಿಯನ್ನು ನಾವು ಅಸರ್ಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಎಸ್ ಏನು ಮಾಡ್ತೀರಾ? ಅಲ್ಲಿ ನೋಡಿ 4 ಆಪ್ಷನ್ ಇದೆ. ಇಟ್ ಈಸ್ ಎ ವೆರಿ ನೈಸ್ ಪ್ಲೇಸ್, ಇಟ್ ವಾಸ್ ಎ ವೆರಿ ನೈಸ್ ಪ್ಲೇಸ್, ಎ ನೈಸ್ ಪ್ಲೇಸ್ ಇಟ್ ಈಸ್, ಎ ನೈಸ್ ಪ್ಲೇಸ್ ಇಟ್ ವಾಸ್. ಟೆನ್ಸ್ ಈಸ್ ಇದೆ. ನಿಮಗೆ ಟೆನ್ಸ್ ಬಗ್ಗೆ ಡಿಸ್ಕಷನ್ ಆಗಿದೆ. ಟೆನ್ಸ್ ಬಗ್ಗೆ ಅವೇರ್ನೆಸ್ ಇರಬೇಕು. ಟೈಮ್ ಆ್ಯಂಡ್ ಟೆನ್ಸ್. ಟೈಮ್ ಆ್ಯಂಡ್ ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ವೈ ಲರ್ನಿಂಗ್ ದಿ ಇಂಗ್ಲೀಷ್ ಗ್ರಾಮರ್. ಗ್ರಾಮರ್ ಕಲಿಯುವಾಗ ಟೈಮ್ ಆ್ಯಂಡ್ ಟೆನ್ಸ್ ಬಗ್ಗೆ ಭಾಳಷ್ಟು ಕಾಷಿಯಸ್ ಆಗಿ ಇರಬೇಕು. ಸೊ ಎಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತ. ಈಸ್ ಇದೆ. ಆಪ್ಷನ್ ಬಿ ಮತ್ತು ಡಿ ಬರಲ್ಲ. ನಿಮಗೆ ಕನ್ಫ್ಯೂಸ್ ಆಗಬೇಕಾಗಿರೋದೇನು ಎ ಅಥವಾ ಸಿ. ಹಾಗಾದರೆ ಇದರಲ್ಲಿ ಯಾವುದು ಸರ್? ಹೆಂಗೆ ಮಾಡ್ತೀವಿ ನೋಡಿ, ಇಟ್ ಈಸ್ ವೆರಿ ಸಿಂಪಲ್. ಸಬ್ಜೆಕ್ಟ್ ತೊಗೊಳ್ಳಿ. ಫಸ್ಟ್ ಯಾವುದಿದೆ? ಇಟ್ ತೊಗೊಳ್ತೀವಿ. ಇಟ್ ತೊಗೊಂಡಾದಮೇಲೆ ಸಬ್ಜೆಕ್ಟ್ ಫಸ್ಟ್ ಬರಬೇಕು ತಾನೆ. ಹಾಗಾಗಿ ಫಸ್ಟ್ ಸಬ್ಜೆಕ್ಟ್ ಇರೋದು ಆಪ್ಷನ್ ಎ ಮತ್ತು ಬಿನಲ್ಲಿ ಅಷ್ಟೇ ಇತ್ತು ಅಲ್ಲಿ ಆ್ಯಕ್ಚುಲಿ.
ವಾಸ್ ಇದೆ, ಆಪ್ಷನ್ ಬಿ ಬರಲ್ಲ. ಇಮಿಡಿಯೇಟ್ಲಿ ನಿಮ್ಗೆ ಆನ್ಸರ್ ಗೊತ್ತಾಯಿತು, ದಟ್ ಈಸ್ ಆಪ್ಷನ್ ಎ ಅಂತ ಗೊತ್ತಾಯಿತು. ಬಟ್ ಎಕ್ಸಾಂಪಲ್ಸ್ ನೋಡೋಣ ನಾವು ಹೆಂಗಿರುತ್ತೆ ಅಂತ. ವಾಟ್ ಎ ನೈಸ್ ಪ್ಲೇಸ್ ಇಟ್ ಈಸ್ ಅಂದರೆ ಇಟ್ ಈಸ್ ಎ ವೆರಿ ನೈಸ್ ಪ್ಲೇಸ್ ಅಂತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ನರೇಂದ್ರನಾಥ್ ಹ್ಯಾಡ್. ನರೇಂದ್ರನಾಥ್ ಮೀನ್ಸ್ ಸ್ವಾಮಿ ವಿವೇಕಾನಂದ. ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸ್ವಾಮಿ ವಿವೇಕಾನಂದ ಹ್ಯಾಡ್. ನೋಡಿ, ಎಕ್ಸ್ಕ್ಲಾಮೇಷನ್ಗೆ ಇನ್ನೊಂದು ಕ್ಲೂ ನೆನ್ಪಿಟ್ಕೊಳ್ಳಿ, ವರ್ಬ್ಸ್ ಯಾವಾಗಲೂ ಎಂಡಲ್ಲೇ ಇರುತ್ತೆ. ವರ್ಬ್ ಹೆಲ್ಪಿಂಗ್ ವರ್ಬ್ ಅಂತ ಏನು ಕರಿತೀವಲ್ವ, ಆ ಹೆಲ್ಪಿಂಗ್ ವರ್ಬ್ ಲಾಸ್ಟಿಗೆ ಇತ್ತು ಅಂದ್ರೇ ಇಟ್ ಮೀನ್ಸ್ ಇಟ್ ಶೋಸ್ ಎಕ್ಸ್ಕ್ಲಾಮೇಷನ್. ಅದು ಸರ್ಪ್ರೈಸನ್ನು ತೋರಿಸುತ್ತೆ. ಆ ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಯಾವಾಗಲೂ ಅದು ವರ್ಬ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣವೇ ಹಾಕಿರ್ತೀವಿ. ನೋಡಿ, ಈ ಸೆಂಟೆನ್ಸಲ್ಲಿ ಹಂಗಿದೆ, ವಾಟ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಸ್ವಾಮಿ ವಿವೇಕಾನಂದ ಹ್ಯಾಡ್. ಸ್ವಾಮಿ ವಿವೇಕಾನಂದ ಹ್ಯಾಡ್ ಆದಮೇಲೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಹಾಕ್ತೀವಿ. ಇಟ್ ಈಸ್ ಅನ್ ಎಕ್ಸ್ಕ್ಲಾಮೇಟರಿ ಎಕ್ಸಾಂಪಲ್ ಆಯಿತು. ಇದು ಚೇಂಜ್ ಇಂಟು ಅಸರ್ಟಿವ್ ಮಾಡಬೇಕು. ಹಾಗಾದರೆ ಸಬ್ಜೆಕ್ಟನ್ನು ಮತ್ತು ವರ್ಬನ್ನು ಫಸ್ಟ್ಗೆ ತೊಗೊಂಬಂದ್ಬಿಡಿ. ಸ್ವಾಮಿ ವಿವೇಕಾನಂದ ಸಬ್ಜೆಕ್ಟ್, ವರ್ಬ್ ಯಾವ್ದು ಹಾಕ್ಕೊಂಡಿದ್ವಿ, ಹ್ಯಾಡ್. ಸ್ವಾಮಿ ವಿವೇಕಾನಂದ ಹ್ಯಾಡ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಏನಾಯಿತು ಸೆಂಟೆನ್ಸು, ಸ್ವಾಮಿ ವಿವೇಕಾನಂದ ಹ್ಯಾಡ್ ಎ ಪವರ್ಫುಲ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತೇಳಿ ಆನ್ಸರ್ ಆಗುತ್ತೆ. ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್. ನೋಡಿ, ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್, ಎಷ್ಟು ಸುಂದರವಾಗಿದೆ ಅಲ್ವಾ. ವಾಟ್ ಎ ಬ್ಯೂಟಿಫುಲ್ ರೋಸ್ ಇಟ್ ಈಸ್ ಅಂದ ಅವಾಗೆ ಈಸ್ ಆದಮೇಲೆ ಎಕ್ಸ್ಕ್ಲಾಮೇಷನ್ ಹಾಕ್ತೀರಿ, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಸೊ ಹಾಗಾದರೆ ಅದನ್ನ ಅಸರ್ಟಿವ್ ಮಾಡಬೇಕು ಅಂದರೆ ಸಬ್ಜೆಕ್ಟ್ ಮತ್ತು ವರ್ಬ್ ಜೊತೆಗೆ ಬರುತ್ತೆ. ಇಟ್ ಈಸ್, ನೋಡಿ, ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ರೋಸ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆರ್ ಸೋ ಬ್ಯೂಟಿಫುಲ್. ಸೊ ಆದರೂ ಬಳಸ್ಬೋದು, ವೆರಿ ಆದರೂ ಬಳಸ್ಬೋದು. ಇಟ್ ಈಸ್ ಸೋ ಬ್ಯೂಟಿಫುಲ್ ಆರ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತೇಳಿ ನಾವು ಹೇಳ್ತೀವಿ. ಇದನ್ನು ಚೇಂಜ್ ಆಫ್ ಫ್ರಮ್ ಎಕ್ಸ್ಕ್ಲಾಮೇಟರಿ ಟು ಅಸರ್ಟಿವ್. ಪೇಪರ್ 2ನವರಿಗೆ ಭಾಳ ಹೆಲ್ಪ್ಫುಲ್ ಇದು. ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವಲ್ಲಿ ಡೈರೆಕ್ಟ್ ಕ್ವಶನ್ಸೇ ಕೇಳಿಬಿಡ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಎಕ್ಸ್ಕ್ಲಾಮೇಟರಿ ಇದನ್ನು ಚೇಂಜ್ ಇಂಟು ಅಸರ್ಟಿವ್ ಅಂತೇಳಿ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಸೆಕೆಂಡ್ ಪೇಪರ್ ಇಂಗ್ಲೀಷ್ನವ್ರಿಗೆ. ಸೊ ಕಾನ್ಸಂಟ್ರೇಟ್ ಮಾಡಿ, ಇಟ್ ಈಸ್ ವೆರಿ ಈಸಿ ಟಾಪಿಕ್. ತುಂಬ ಸುಲಭವಾಗಿ 2 ಅಂಕ ಸಿಗುತ್ತೆ ಅಲ್ಲಿ ನಿಮಗೆ. ಓಕೆ, ಅರ್ಥ ಆಯ್ತು ಅಲ್ವಾ? ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ನೋಡಿ, ಅದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹೌ ರೆಡಿಕ್ಯುಲಸ್ ಈ ಈಸ್. ಹೌ ರೆಡಿಕ್ಯುಲಸ್ ಈಸ್. ನೋಡಿ, ಈಸ್ ಎಕ್ಸ್ಕ್ಲಾಮೇಷನ್ ಗೊತ್ತಾಯಿತು. ದಟ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಅಸರ್ಟಿವ್. ಅಸರ್ಟಿವ್ಗೆ ನಾವು ಚೇಂಜ್ ಮಾಡಬೇಕು. ಹಾಗಾದ್ರೆ ಏನಾಯಿತು, ಸಬ್ಜೆಕ್ಟ್ ಯಾವುದದು, ಹೀ ಇದೆ, ಹೆಲ್ಪಿಂಗ್ ವರ್ಬ್ ಇದೆ ಈಸ್ ಸೋ ರೆಡಿಕ್ಯುಲಸ್ ಆರ್ ಈಸ್ ವೆರಿ ರೆಡಿಕ್ಯುಲಸ್. ಆ ಆಪ್ಷನ್ ಯಾವುದಿದೆ ನೋಡಿಬಿಡ್ರಿ, ದಟ್ ಈಸ್ ದ ರೈಟ್ ಆನ್ಸರ್. ಯಾವುದಿದೆ ಹಾಗಾದರೆ? ಎಸ್, ಆಪ್ಷನ್ ಎ, ಈಸ್ ವೆರಿ ರೆಡಿಕ್ಯುಲಸ್. ಸೋ ಆದರೂ ಬಳಸ್ತೀರಿ ಅಥವಾ ವೆರಿ ಆದರೂ ಬಳಸ್ತೀರಿ. ಈಸ್ ಸೋ ರೆಡಿಕ್ಯುಲಸ್ ಆರ್ ಈಸ್ ವೆರಿ ರೆಡಿಕ್ಯುಲಸ್. ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ? ಎಸ್, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಅನ್ನೋದು ಆನ್ಸರ್ ಆಯಿತು. ಸೊ ಈ ಥರ ಟ್ರಾನ್ಸ್ಫರ್ಮ್ ಮಾಡೋದು, ಚೇಂಜ್ ಮಾಡೋದು ಫ್ರಮ್ ಏನು ಎಕ್ಸ್ಕ್ಲಾಮೇಟರಿ ಟು ಅಸರ್ಟಿವ್ ಆಗಿ ಮಾಡ್ತಕ್ಕಂಥದ್ದು. ದೆನ್ ಗೋ ಫಾರ್ ದಿ 8th. ವೇರ್ ಡು ಯು ಲಿವ್? ಚೂಸ್ ದಿ ರೈಟ್ ಆಲ್ಟರ್ನೇಟಿವ್. ನೋಡಿ, ಅದಕ್ಕೆ ಎಕ್ಸಾಮಲ್ಲಿ ಕೆಲವು ಸರಿ ಹಿಂಗೂ ಕೇಳ್ಬೋದು. ನಾನು ಯಾವುದೂ ಪಂಕ್ಚುಯೇಷನ್ ಮಾರ್ಕೇ ಕೊಟ್ಟಿಲ್ಲ. ಈಗ ಅಲ್ಲಿ ಪಂಕ್ಚುಯೇಷನ್ ಮಾರ್ಕೇ ಇಲ್ಲ. ಈಗ ಫುಲ್ ಸ್ಟಾಪ್ ಇದ್ದರೆ ಅಸರ್ಟಿವ್ ಅಂತೀರಿ, ಕ್ವಶನ್ ಮಾರ್ಕ್ ಇದ್ದರೆ ಇಂಟ್ರಾಗೇಟಿವ್ ಅಂತೀರಿ, ಎಕ್ಸ್ಕ್ಲಾಮೇಷನ್ ಮಾರ್ಕ್ ಇದ್ದರೆ ಎಕ್ಸ್ಕ್ಲಾಮೇಟ್ರಿ ಅಂತೀರಿ, ವರ್ಬಿಂದ ಸ್ಟಾರ್ಟ್ ಆಗಿಬಿಟ್ರೆ ಸೆಂಟೆನ್ಸ್ನ ಇಂಪೆರೇಟಿವ್ ಅಂತೀರಿ. ಹಾಗಾದರೆ ನಾನಿಲ್ಲಿ ಏನೂ ಪಂಕ್ಚುಯೇಷನ್ ಮಾರ್ಕನ್ನು ಕೊಟ್ಟಿಲ್ಲ. ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಇಟ್? ನೋಡಿ, ಫ್ರೇಮ್ ಕ್ವಶನ್ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಿ. WH ವರ್ಡ್ ಇರುತ್ತೆ, ಹೆಲ್ಪಿಂಗ್ ವರ್ಬ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ರೆಸ್ಟ್ ಆಫ್ ದಿ ಸೆಂಟೆನ್ಸ್. WH ವರ್ಡ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಸಬ್ಜೆಕ್ಟ್ ಇದೆ. ಆ ಕಾಂಬಿನೇಷನ್ ಶುರುವಾಯ್ತಂದರೆ ಯಾವುದು? ಎಸ್, ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಲ್ಲಿ ಏನು ಬರಬೇಕಿತ್ತು ಆ್ಯಕ್ಚುಲಿ ಅಂದರೆ ಕ್ವಶನ್ ಮಾರ್ಕ್ ಬೇಕು, ಕ್ವಶನ್ ಮಾರ್ಕ್ ಇರಬೇಕಲ್ಲಿ. ಹಾಗಾದರೆ ಆನ್ಸರ್ ಏನಾಯಿತು ನಮಗಿದು? ದಟ್ ಈಸ್ ಕಾಲ್ಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಾಗಾದರೆ ಎಂಥ ಸೆಂಟೆನ್ಸ್ ಇದು? ಇಂಟ್ರಾಗೇಟಿವ್. ಐ ಥಿಂಕ್ ಇಟ್ಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ದೆನ್ ಗೋ ಫಾರ್ ದಿ 9th one. ಬಿ ಕ್ವೈಟ್. ಬಿ ಕ್ವೈಟ್, ಸುಮ್ಮನೆ ಇರ್ರಿ ಅಂತೇಳಲ್ವಾ? ಏನಿದು? ಎಸ್, ಹ್ಯಾವ್ ಯು ಗಾಟ್ ಇಟ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಬಿ ಕ್ವೈಟ್, ಎಸ್, ಏನದು? ಬಿ ಕ್ವೈಟ್, ಸುಮ್ಮನೆ ಇರ್ರಿ ಅಂತ ಹೇಳ್ತೀವಲ್ವ, ಅಸರ್ಟಿವ್ ನಾರ್ಮಲ್ ಸ್ಟೇಟ್ಮೆಂಟ್ಸಾ ಇದು? ಕ್ವಶನ್ನ ಏನು ಎಕ್ಸ್ಕ್ಲಾಮೇಷನ್ ಬೇಕಾ ಅದಕ್ಕೆ? ಇಟ್ ಈಸ್ ಆ್ಯನ್ ಇಂಪೇರೇಟಿವ್ ಸೆಂಟೆನ್ಸ್.
ನೋಡ್ರಿ ಆರ್ಡರ್ಸು, ರಿಕ್ವೆಸ್ಟು, ಬಿ ವರ್ಬ್ಸ್ ಅಂತೀವಿ. ಬಿ ಇಂದನೇ ಶುರುವಾಗಿದೆ. ಬಿ ಕ್ವೈಟ್, ಸುಮ್ಮನೆ ಇರಿ. ಹಾಗಾದ್ರೆ ಇದು ಎಂಥ ಸೆಂಟೆನ್ಸ್ ಆಯಿತು? ದಟ್ ಈಸ್ ಆಪ್ಷನ್ ಸಿ, ಇಂಪೆರೇಟಿವ್ ಸೆಂಟೆನ್ಸ್. ಸೊ ಈ ಥರ ಪರೀಕ್ಷೆಯಲ್ಲಿ ಕೊಟ್ಟಾಗ ಆ ರೈಟ್ ಆಲ್ಟರ್ನೇಟಿವ್ ಚೂಸ್ ಮಾಡಿದರೆ ನಿಮ್ಮ ವರ್ಕ್ ಮುಗೀತು. ಆ ಚೂಸ್ ಮಾಡುವಾಗ ನಿಮಗೆ ನೆನಪಿರಬೇಕು. ಸೊ ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, 10th. ಹೌ ಕೋಲ್ಡ್ ದ ನೈಟ್ ಈಸ್. ಹೌ ಕೋಲ್ಡ್ ದ ನೈಟ್ ಈಸ್. ನೋಡಿ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್, ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ಹೌ ಕೋಲ್ಡ್ ದ ನೈಟ್ ಈಸ್ ಗೊತ್ತಾಗುತ್ತಲ್ವಾ? ಎಸ್. ಹಾಗಾದ್ರೆ ಇದು ಎಂಥ ಸೆಂಟೆನ್ಸು? ನೋಡಿ, ಸಬ್ಜೆಕ್ಟು ಮತ್ತು ಹೆಲ್ಪಿಂಗ್ ವರ್ಬ್ ಕೊನೆಗೆ ಬಂದಿದೆ. ಹೆಲ್ಪಿಂಗ್ ವರ್ಬ್ ಕೊನೆಗಿದೆ. ಹಿಂದ್ಗಡೆ ಎಲ್ಲ ನಾವು ಹಿಂದಿನ ಫ್ಯೂ ಮಿನಿಟ್ಸ್ ಆಗ ವಿ ಡಿಸ್ಕಸ್ ಅಬೌಟ್ ದಟ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈಸ್ ಬಂದಿದ್ದು ಏನಾಗಬೇಕು? ಇಟ್ ನೀಡ್ಸ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಹಾಗಾದ್ರೆ ಇದು ಏನು ಬೇಕು? ನಾವು ಅಲ್ಲಿ ಎಕ್ಸ್ಕ್ಲಾಮೇಟ್ರಿ ಹಾಕಬೇಕು. ಹಾಗಾದ್ರೆ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಟ್ ಈಸ್? ಎಸ್, ಇಟ್ ಈಸ್ ಕಮ್ಸ್ ಅಂಡರ್ ಇಂಪೆರೇಟಿವ್ ಸೆಂಟೆನ್ಸ್. ಆಗುತ್ತಾ? ನೋ. ಇಂಪೆರೇಟಿವ್ ಅಂದರೆ ಗೊತ್ತಾಯ್ತಲ್ಲ? ಹಾಂ, ನೋಡಿ, ಆ ಥರ ಕನ್ಫ್ಯೂಸ್ ಆಗಬೇಡಿ. ಇಂಪೆರೇಟಿವ್ ಅಲ್ಲ ಇದು. ಇಂಪೆರೇಟಿವ್ ಅಂದ್ರೇ ವರ್ಬಿಂದ ಶುರುವಾಗೋದು. ಎಕ್ಸ್ಕ್ಲಮೇಷನ್ ಮಾರ್ಕ್ ಇದ್ರೆ ಏನಾಯ್ತು? ಎಸ್, ದ ರೈಟ್ ಆನ್ಸರ್ ಈಸ್ ಈಗ ಸರಿ ಹೋಯ್ತು. ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಾಮೇಟ್ರಿ. ದ ಆಪ್ಷನ್ ಡಿ, ಎಕ್ಸ್ಕ್ಲಾಮೇಟ್ರಿ ಸೆಂಟೆನ್ಸ್. ಇದನ್ನು ವಿ ಚೇಂಜ್ ಇಂಟು ಅಸರ್ಟಿವ್. ಬೇಕಾದ್ರೆ ಹಿಂದೆಲ್ಲ ಮಾಡಿದ್ವಲ್ಲ, ಅದನ್ನು ಅಸರ್ಟಿವನ್ನು ಚೇಂಜ್ ಮಾಡೋಣ. ಹೌ ಕೋಲ್ಡ್ ದ ನೈಟ್ ಈಸ್ ಅಂದಾಗ ನೋಡಿ, ಸಬ್ಜೆಕ್ಟ್ ನೈಟ್ ಇದೆ, ವರ್ಬ್ ಇದೆ ಈಸ್. ನೈಟ್ ಈಸ್, ದ ನೈಟ್ ಈಸ್ ವೆರಿ ಕೋಲ್ಡ್, ಆರ್ ದ ನೈಟ್ ಈಸ್ ಸೋ ಕೋಲ್ಡ್. ತುಂಬ ಚಳಿ ಇತ್ತು, ತಣ್ಣಗಿತ್ತು ಅಂತ. ದ ನೈಟ್ ಈಸ್ ವೆರಿ ಕೋಲ್ಡ್. ದಿಸ್ ಈಸ್ ಕಾಲ್ಡ್ ಅಸರ್ಟಿವ್. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಐ ಥಿಂಕ್ ಆಲ್ ಆಫ್ ಯು ಗಾಟ್ ದಿ ಐಡಿಯಾ ರಿಗಾರ್ಡಿಂಗ್ ದಿಸ್ ಸೆಂಟೆನ್ಸಸ್. ಸೆಂಟೆನ್ಸ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸಿಂಪ್ಲಿ ನೆನ್ಪಿಟ್ಕೊಳ್ಳಿ, ಜಸ್ಟ್ ಸಿಂಪಲ್ ಐಡಿಯಾಸ್ ತಲೆಯಲ್ಲಿರಲಿ. ಇಫ್ ಎ ಸೆಂಟೆನ್ಸ್ ವಾಂಟ್ಸ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್, ಫುಲ್ ಸ್ಟಾಪ್ ಇದೆಯಾ ಬೇಕಾದಕ್ಕೆ, ದಟ್ಸ್ ಕಮ್ಸ್ ಅಂಡರ್ ಅಸರ್ಟಿವ್. ಅದು ಅಸರ್ಟಿವ್ ಸೆಂಟೆನ್ಸು. ಇಫ್ ಎ ಸೆಂಟೆನ್ಸ್ ನೀಡೆ ಪಂಕ್ಚುಯೇಷನ್ ಮಾರ್ಕ್, ದಟ್ ಈಸ್ ಕ್ವಶನ್ ಮಾರ್ಕ್ ಬೇಕು ಅದಕ್ಕೆ ಅನಿಸುತ್ತೆ ನಿಮಗೆ. ಆ ಕ್ವಶನ್ ಮಾರ್ಕ್ ಬೇಕಂದ್ರೆ ಸ್ಟ್ರಕ್ಚರ್ ನಿಮಗೆ ಫ್ರೇಮ್ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಲ್ಲಿ ನೋಡಿ, ಆ ಫ್ರೇಮ್ ಕ್ವಶನಲ್ಲಿ ಹೆಂಗೆ ಕ್ವಶನ್ ಪ್ಯಾಟ್ರನ್ನ ಮಾಡ್ತೀವಿ. ಸೊ ಇಫ್ ಇಟ್ ನೀಡ್ಸ್ ಎ ಕ್ವಶನ್ ಮಾರ್ಕ್ ಬೇಕಾದಕ್ಕೆ, ಇಟ್ಸ್ ಕಮ್ಸ್ ಅಂಡರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇಳಿ. ಎಕ್ಸ್ಕ್ಲಾಮೇಷನ್, ಸ್ಟ್ರಾಂಗ್ ಫೀಲಿಂಗ್ಸ್, ಎಮೋಷನ್ಸ್ ಯಾವಾಗಲೂ ನೋಡಿ ಎಕ್ಸ್ಕ್ಲಾಮೇಷನ್ ಮಾರ್ಕಲ್ಲೇ ಹೇಳ್ತೀವಿ. ಇಫ್ ಎ ಸೆಂಟೆನ್ಸ್ ನೀಡ್ ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಬೇಕು ಅಂತಂದರೆ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ಲಮೇಷನ್ ಸೆಂಟೆನ್ಸ್ ಅಂತ ಹೇಳ್ತೀರಿ. ಇಫ್ ಇಂಪೆರೇಟಿವ್ ಅನ್ಬೇಕಂದ್ರೆ ಇಟ್ಸ್ ಎನ್ ಆರ್ಡರ್ಸ್, ರಿಕ್ವೆಸ್ಟ್, ಸಜೆಷನ್ಸ್, ಈ ಥರ ಎಲ್ಲ ಬರ್ತಕ್ಕಂಥ ಕಮಾಂಡ್ಸ್ ಆಗಿರ್ಬೋದು, ದೋಸ್ ಆರ್ ಕಾಲ್ಡ್ ಇಂಪೆರೇಟಿವ್ಸ್. ಆದರೆ ಇಂಪೆರೇಟಿವ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಇನ್ನೊಂದು ಕ್ಲೂ, ಮ್ಯಾಕ್ಸಿಮಮ್ ನೆನ್ಪಿಟ್ಕೊಳ್ಳಿ, ದ ಸೆಂಟೆನ್ಸ್ ಬಿಗಿನ್ ವಿತ್ ವರ್ಬಿಂದ ಶುರುವಾಗಿರುತ್ತೆ. ಐದರ್ ಇಟ್ ಈಸ್ ಅ ಮೇನ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಸಮ್ಟೈಮ್ಸ್ ಹೆಲ್ಪಿಂಗ್ ವರ್ಬ್ಸ್ ಆ್ಯಕ್ಟ್ಸ್ ಆ್ಯಸ್ ಅ ಮೇನ್ ವರ್ಬಾಗಿ ಕೆಲಸ ಮಾಡ್ತವೆ, ನೆನ್ಪಿಟ್ಕೊಳ್ಳಿ ಅವಾಗೆ. ಸೊ ಹ್ಯಾವ್ ಯು ಸೀನ್ ದ ಮೂವಿ ನೋಡಿ, ಹ್ಯಾವ್ ತೊಗೊಂಡಿದ್ದೀನಿ ನಾನು. ಅಥವಾ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್, ಹ್ಯಾವ್ ಬಳಸಿದ್ದೀನಿ, ಹ್ಯಾಡ್ ಬಳಸಿದ್ದೀನಿ. ನಿಮಗೆ ನೆನಪಿರಲಿ, ಹ್ಯಾಡ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೆಲಸ ಮಾಡುತ್ತೆ ಅವಾಗೆ. ದಟ್ ಈಸ್ ನಾಟ್ ಆ್ಯನ್, ನೀವು ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರೋದು ನೋಡಿದ್ದೀನಿ. ಸರ್, ಇಫ್ ಎ ಸೆಂಟೆನ್ಸ್ ಕಂಟೈನ್ ಡಬಲ್ ಹೆಲ್ಪಿಂಗ್ ವರ್ಬ್, 2 ಹೆಲ್ಪಿಂಗ್ ವರ್ಬ್ ಇದೆ, ಹಾಗಾದರೆ ನಾವು ಯಾವುದನ್ನು ಚೂಸ್ ಮಾಡಬೇಕು ಅಂತ. ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್, ಹ್ಯಾಡ್ ಈಸ್ ನಾಟ್ ಎ ಹೆಲ್ಪಿಂಗ್ ವರ್ಬ್, ಇಟ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್. ಸೊ ಆ ಥರ ನೀವು ಸೆಂಟೆನ್ಸನ್ನು ಅನಾಲಿಸಿಸ್ ಮಾಡಬೇಕು. ಹಾಗೆ ಇಂಪೆರೇಟಿವ್ ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅಥವಾ ಅದನ್ನ ಐಡೆಂಟಿಫೈ ಮಾಡುವಾಗ, ಒಂದು ದ ಸೆಂಟೆನ್ಸ್ ಬಿಗಿನಿಂಗ್ ಇತ್ತು ಹೆಲ್ಪಿಂಗ್ ವರ್ಬಿಂದ ಅಥವಾ ವರ್ಬಿಂದ ಅಂದ್ಕೊಳ್ಳಿ, ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದಟ್ ಸೆಂಟೆನ್ಸ್ ದ ಸಬ್ಜೆಕ್ಟ್ ಈಸ್ ಲೆಫ್ಟ್ ಔಟ್. ಯೂಸಲಿ ಸಬ್ಜೆಕ್ಟ್ ಇರೋದಿಲ್ಲ. ಸೊ ದಟ್ ಈಸ್ ದ ಕ್ಲೂ. ಯು ಕ್ಯಾನ್ ಐಡೆಂಟಿಫೈ ದಿ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್, ದಟ್ ಈಸ್ ಕಾಲ್ಡ್ ಇಂಪೆರೇಟಿವ್. ನಾನು ಆಗಲೇ ಹ್ಯಾವ್ ಯು ಸೀನ್ ಎ ಮೂವಿ, ದಟ್ ಈಸ್ ಎನ್ ಇಂಟ್ರಾಗೇಟಿವ್. ಸೊ ಲೈಕ್ ದಟ್ ಯು ಹ್ಯಾವ್ ಟು ಸ್ಟಡಿ ಮಾಡಿ, ವರ್ಕ್ ಹಾರ್ಡ್ ವಿತ್ ಡೆಡಿಕೇಶನ್. Definitely you will get success in the examination. I hope all the best. I think all of you understand the concept very clearly. Thank you. If you have any doubts, you have to comment on the comment box. We will follow your comments and if possible we can answer your doubts. Okay, thank you very much.